ಮತ್ತೆಗಾರು ಮಾವಗಾರು ನೇಯಗಾರು ಕೊಡಿಸ್ತಾ ಇದ್ದಾರೆ. ಈ ಜನರೇಷನ್ ಮದರ್ ತೆರೆಸ ನಮ್ಮ ಮತ್ತೆಗಾರು. ಇದು ನಾನು, ಇದು ನೇಹ ಅವರು. ಸಾರಿ ಅಮ್ಮ, ಜಗಳ ಆಡ್ಬಿಡಿ ನೈಟ್ ಆಯ್ತಾ. ಇಲ್ಲಿ ಮಾತಾಡ್ರಿ, ಯೋಚನೆ ಮಾಡ್ರಿ. ನೋಡಿ ಗಾಬರಿ. ನಮ್ಮ ಅತ್ತೆಗಾರು ಬ್ಯಾಗೆ ನನ್ನ ಕೈ ಕೊಟ್ಟಿದ್ದಾರೆ. ನಾವು ಅಳಿಯನ್ ಮೇಲೆ ಇರೋ ಪ್ರೀತಿ ಕೊಡಿಸ್ತಾ ಇರೋದು. ನಮ್ಮ ಅಮ್ಮ ಅವ್ರೆಲ್ಲ ಟೆನ್ಷನ್ ಆಗಿದ್ದಾರೆ. ಬಟ್ಟೆ ಆಯ್ತು, ಶೂಸ್ ಆಯ್ತು. Okay, let's go. ಗಾಯ್ಸ್, ಸೊ ಇವತ್ತು ನಾವು ನನ್ನ ಪಾರ್ಟ್ ಆಫ್ ದ ಶಾಪಿಂಗ್ ಬ್ಯಾಲೆನ್ಸ್ ಇತ್ತಲ್ಲ, ಅದು ನೆನ್ನೆನೇ ಆಗಬೇಕಿತ್ತು. ಸ್ವಲ್ಪ ಬೇರೆ ಕೆಲಸದಿಂದ ವಿ ಹ್ಯಾಡ್ ಟು ಪಾಸ್ ಇಟ್. ಅಯ್ಯೋ ಬುಕ್ಕಿ ಬಿದ್ದೋಯ್ತು. ವಿ ಹ್ಯಾಡ್ ಟು ಪಾಸ್ ಇಟ್. ಅದನ್ನು ಇವತ್ತು ಮಾಡ್ತಾ ಇದ್ದೀವಿ. ಸೊ ಯಾ, What is the farm? Hi, so welcome back to my new vlog. Guys, ಇವಾಗ ನಾವು ನೇಹ ಅವ್ರನ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರ ಫ್ಯಾಮಿಲಿ ಬಂದು 1 hour ಆಗಿದೆ. ನಾವು ಬೇರೆ ಕೆಲಸಕ್ಕೆ ಹೋಗಿದ್ವಿ, ಅದು ಮುಗಿಸಿ ಬರೋಷ್ಟರಲ್ಲಿ ಲೇಟ್ ಆಯಿತು. ಅಂದರೆ ವಿ ಹ್ಯಾಡ್ ಪ್ಲ್ಯಾನ್ಡ್ ಅರೌಂಡ್ ಮೀಟಿಂಗ್ ಅರೌಂಡ್ ದಿಸ್ ಟೈಮ್ ಓನ್ಲಿ. ಅದಕ್ಕೆ ಈಗ ಸಿಕ್ಕಿದ್ದೀವಿ, ಬನ್ನಿ ಹೋಗೋಣ. ಗೈಸ್, ಅವ್ರು ಎಲ್ಲೋ ಇದ್ದಾರಂತೆ. ಬ್ಲೂ ಸ್ಟೋನ್ ಅಂತ ಯಾವ್ದು ಅಂಗಡಿ ಹೇಳಿದ್ರು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬ್ಲೂ ಸ್ಟೋನ್ ಅಲ್ಲಿದೆ, ಅಲ್ಲಿ ಲೆಫ್ಟಲ್ಲಿ. ಸೊ ಈಗ ಗೊತ್ತಿಲ್ಲ ಏನು ತೊಗೋಬೇಕು ಏನು ಅಂತ ನಂಗೆ ಗೊತ್ತಿಲ್ಲ. ನಂಗೆ ಸ್ವಲ್ಪ ಡಗ್ ಅನ್ನುತ್ತೆ, ಫುಲ್ ಗಿಲ್ಟ್ ಫೀಲ್ ಆಗುತ್ತೆ ಈಗಲೇ. ಹಾಕಿಲ್ಲ, ನಮ್ಗೆ ನೋಡಕ್ಕೆ ಕಂಡಿಡಿತಿಲ್ಲ. ಐಸು ಗೊತ್ತಾಗಿಲ್ವಾ? ಹಾಯ್ ಹೇಳಿದ್ರು ಗೊತ್ತಾಗಿಲ್ವಾ? ಓ, ಇಲ್ಲೇ ಇದ್ದಾರೆ. ಹಲೋ, ಹಾಯ್ ಅತ್ತೆಗಾರು. ಹಲೋ, ಥ್ಯಾಂಕ್ ಯು. ಹಲೋ, ಹಾಯ್. ಹಲೋ, ಹಾಯ್. ಇವ್ರು ಇಲ್ಲಿಂದ ಬರ್ತಾರೆ ನೋಡಿ. ಇನ್ನೊಂದ್ ಕಡೆಯಿಂದ ಬರ್ತಾ ಇದ್ದೀರಾ. ಮನೇಲಿರೋ ಬಟ್ಟೆನೆಲ್ಲ ಹಾಕೊಂಡ್ ಬಂದಿದ್ದೀರಾ. ಫ್ಯಾಷನ್ ಸೆನ್ಸ್ ಇಲ್ದಿರೋ ಹುಡುಗಿ. ಓ, ನಾವು ಬರೋಷ್ಟಲ್ಲ ಆಗ್ಲೇ ಫುಲ್ ಪ್ರಿಪೇರ್ಡ್ ಆಗಿ. ಥ್ಯಾಂಕ್ಸ್ ಅತ್ತೆಗಾರು, ಥ್ಯಾಂಕ್ ಯು. ಈ ಜನರೇಷನ್ ಮದರ್ ತೆರೆಸ ನಮ್ಮ ಅತ್ತೆಗಾರು. ಎಲ್ರಿಗೂ ಚಾಕ್ಲೇಟ್ ತಂದಿದ್ದಾರೆ ನೋಡಿ. ಗೈಸ್, ಇವ್ರು ಆಗ್ಲೇ ಏನೋ ಡಿಸೈಡ್ ಮಾಡಿ ಇಟ್ಬಿಟ್ಟಿದ್ದಾರೆ. ಡಿಸೈಡ್ ಅಲ್ಲ, ಇದಿಷ್ಟ ಆಯ್ತು ನಿಮಗ್ ತೋರ್ಸೋಣ ಅಂತ. ವಾಟರ್ ಮೆಲನ್ ತಿನ್ನಕ್ಕೆ ಯೂಸ್ ಆಗುತ್ತೆ. ಗೋಬಿ, ಪನ್ನೀರು. Did you like the design? Yeah. But I don't know how to wear that good too. I told you just. ಅಂದ್ರೆ ಇಮ್ಯಾಜಿನ್ ಮಾಡ್ತೀನಿ ಯಾವ್ದಕ್ಕೆ ಹಾಕೋದು ಅಂತ. You can really style it well. ನೋಡಿ ಗೈಸ್, ಟೂತ್ ಪಿಕ್ ನ ಇದು ಕೊಡಿಸ್ತಿರೋದು ನನಗೆ. ಟೂತ್ ಪಿಕ್ ನಮ್ಮ ಅತ್ತೆಗಾರು. ವಾಟರ್ ಮೆಲನ್ ಗೋಲ್ಡ್ ಪಿಕ್. ನೀನು ಮನೆಯಲ್ಲಿ ಸಖತ್ತಾಗಿದೆ ಶಾ ಅಂದ್ಬಿಟ್ಟು ಇಲ್ಲಿ ಬಂದು ರೋಸ್ಟ್ ಮಾಡ್ತಾವ್ ನೋಡಿ. ಸರ್ಕ್ಯಾಸ್ಟಿಕ್ ಆಗಿ ಹೇಳಿದ್ ನೀನು. ಮಿರರ್ ಇದೆ ನೋಡ್ಕೊಳ್ಳಿ. ಹಂಗೆ ಮಿರರ್ ಶಾ ಬೈಲಿ. ಇವನ್ ಹೆಂಗ ನೋಡ. ಬಟ್ ಅಷ್ಟು ಬಟನ್ಸ್ ಇರೋದಕ್ಕೆ ನಿಮ್ಗೆ ಗೊತ್ತಾಗ್ತಿಲ್ಲ. ಖಾಲಿ ಪ್ಲೇನ್ ಶರ್ಟ್ ಹಾಕಿದಾಗ ಇದು ಎತ್ ಕಾಣುತ್ತೆ. ಅಂದ್ರೆ ಇಟ್ ಇಸ್ ಫಿಕ್ಸ್ ಫಾರ್ ದಟ್. ಬೇರೆ ನೋಡೋದು ಬನ್ನಿ ಹೋಗ್ತಾ ಬೇಡ ಗೋಲ್ಡ್ ಎಲ್ಲ. ನೀವು ಸುಮ್ಮನೆ ಬನ್ನಿ, ಇಲ್ಲಾಂದ್ರೆ ಅವತ್ತು ತಗೊಂಡಿದ್ದೆಲ್ಲ ವಾಪಸ್ ಕೊಡ್ಬಿಡಿ. ನಾನು ವಾಪಸ್ ಡನ್ಸೋ ಮಾಡ್ತೀನಿ. ಇವಾಗ ರಿಟರ್ನ್ ಆಗಲ್ಲ ಅತ್ತೆಗಾರು. ಅಲ್ಲಿ ಅದು ನಾನು ತಂದು ಕೊಡ್ತೀನಿ. ರಿಟರ್ನ್ ಮಾಡಂಗಿದ್ರೆ ಬೇರೆ ಅಡ್ರೆಸ್ ಮಾಡಿ. ನಮ್ಮನೆಗೂ ಮಾಡ್ಬೋದು. ಅತ್ತೆಗಾರು, ಕುಪ್ಪಲ್ಲಿ ಬನ್ನಿ. ಒಂದು ಮೇನ್ ವಿಷಯ ಹೇಳ್ಬೇಕು. ನಮ್ಮ ಅಕ್ಕ ಈ ಶರ್ಟ್ ಮತ್ತೆ ಈ ಪ್ಯಾಂಟ್ ನ ಆರ್ಡರ್ ಮಾಡಿದ್ದಾಳೆ ಆಯ್ತಾ. ನಾನು ಒಂದಷ್ಟು ಬಟ್ಟೆ ಆರ್ಡರ್ ಮಾಡಿದ್ದೆ, ಅದೇ ಪಾರ್ಸಲ್ ಈ ಪಾರ್ಸಲ್ ಬಂದಿತ್ತು. ನೀವು ಟ್ರೈ ಮಾಡಿದ್ರಾ? ತೆಗ್ದೆ, ಶರ್ಟ್ ಹಾಕೊಂಡೆ. ನಾನು ಯಾವಾಗ ಈ ತರ ಶರ್ಟ್ ಆರ್ಡರ್ ಮಾಡಿದೆ ಅಂತ ಹಾಕೊಂಡೆ. ಓ ಚೆನ್ನಾಗಿದೆ. ಪ್ಯಾಂಟ್ ಹಾಕೊಂಡೆ, ವಾವ್ ನೈಸ್, ಸಖತ್ತಾಗಿದೆ. ಇವತ್ತು ದೇವರಣೆಗೆ ಇದನ್ನ ನಾನು ಹಾಕೋ ಬರ್ಬೇಕು ಅನ್ಕೊಂಡಿದ್ದೆ. ನಮ್ಮ ಅಕ್ಕ ಬಟ್ಟೆ ಇದು. ನನಗೆ ಗೊತ್ತಿಲ್ಲ. ನಾನು 4 days ಆಯ್ತು ಡೆಲಿವರ್ ಆಗಿದೆ ಅಂತ ನೋಡ್ತಾ ಇದ್ದೀನಿ, ಹುಡುಕ್ತಾ ಸಿಕ್ತಿಲ್ಲ. 3 ದಿವಸ ಇವತ್ತು ಬೆಳಗ್ಗೆ ಸಾಯಿಲ್ಗೆ ವೈಟ್ ಕಲರ್ ಮತ್ತೆ ಇನ್ನೊಂದು ಬಟ್ಟೆ ಇತ್ತು ಅಂದೆ. ಇದು ಹುಡುಗಿರ್ದು ಅಂತ. ಅದು ತಂದು ಕೊಡ್ತಾನೆ. ಅತ್ತೆಗಾರು ಇವಾಗ ದೊಡ್ಡ ಬ್ಯಾಗ್ ತಂದಿದ್ದಾರೆ. ಲಾಸ್ಟ್ ಟೈಮ್ ಚಿಕ್ಕ ಬ್ಯಾಗ್ ತಂದಿದ್ರು, ಇಲ್ಲಿ ನೋಡಿ. ಅತ್ತೆಗಾರು ದೊಡ್ಡ ಬ್ಯಾಗ್ ತಂದಿದ್ದಾರೆ, ಗುಪ್ತಾ ಚಿಕ್ಕ ಬ್ಯಾಗ್ ಇತ್ತು. ಅದು ಎಂಗೇಜ್ಮೆಂಟ್ ಆಗ್ಬಿಡುತ್ತೆ ಅತ್ತೆಗಾರು. ಅದು ಬೇರೆ ರೈಟ್ ಆಗೋಯ್ತು. ನಾನು ರಿಂಗ್ ಹಾಕಲ್ಲ ಅತ್ತೆಗಾರು. ನೀವು ಸುಮ್ಮನೆ ಇರಿ, ನೀವು ಹಿಂಗ್ ಅಂದ್ರೆ ಅಷ್ಟೇ. ನಾನು ನೇಹನ್ನೇ ಕಳ್ಸಲ್ಲ ನಿಮ್ಮ ಮನೆಗೆ. ನಾನು ನಿಮ್ಮ ಮನೆಗೆ ಬರ್ತೀನಿ. ಇದೇನಿದು? ಇಷ್ಟ ಆಯ್ತಾ ಇಲ್ವಾ ಹೇಳಿ. ಗರ್ಲ್ಸ್ ರಬ್ಬರ್ ಬ್ಯಾಂಡ್ ಎಸ್ಕೊಂಡ್ನೆಟ್ಲು.
ಸಾಯಿಲ್ ಸ್ವಲ್ಪ ಬಾರೋ ಹೆಲ್ಪ್ ಮಾಡು, ಬೇಡ ಬೇಡ ಅಂತ ಹೇಳಕ್ಕೆ. ಅಲ್ಲೇ ಹಂಗೆಲ್ಲ ಹೇಳ್ಬಾರ್ದು. ಬೇಡ ಅಂತ ಹೇಳೋಂಗಿದ್ರೆ ಅಲ್ಲೇ ಕುತ್ಕೊಳ್ಳಿ. ಓ ಫುಲ್ ಸೆಟ್ ಇದೆಯಾ, ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಸೆಟ್. ಅದಕ್ಕೆ ನಿಮ್ಗೆ ಇಷ್ಟ ಆಗುತ್ತೆ, ನಿಮ್ಗೆ ಇಂಥ ಡ್ರೆಸ್ ಸೂಟ್ ಆಗೋ ಥರ ಅಂತ. ಬಟನ್ ಹೋದ್ರೆ ಫುಲ್ ಔಟ್ಫಿಟ್ ಬರಬೇಕು. ಬೆಂಟನ್ ವಾಚ್ ಅನ್ಕೊಂಡು ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ದೀನಿ. ಒಂದು ನಿಮಿಷ ಒಬ್ಬೊಬ್ರು ಕೇಳೋಣ. ಆಂಟಿ ನಿಮ್ಗೆ ಅದು ಇಷ್ಟ ಆಯ್ತು? ಸೆಲೆಕ್ಷನ್ ಆಗಿದೆ, ಅಣ್ಣ ಬಂದ ಫೈನಲ್ ಮಾಡೋಣ. ಇವತ್ತು ಬೆಳಗ್ಗೆ ಬ್ಲಿಂಕಿಟ್ ಅವ್ರು ಬಂದ್ಬಿಟ್ಟು ನೀವು ಸ್ಯಾಮ್ಸಮೀರ್ ಅವ್ರ ಅತ್ತೆಗಾರು ಅಲ್ವಾ ಅಂತ ಕೇಳ್ದವ್ರು. ನಿಮ್ಮ ನಾಮಕರಣ ಆಗಿದೆ, ಹಿಂಗೆ ಟುಮ್ ಟುಮ್ ಸಿಸಿ ಅಂತ ಆಗಿದೆ. ನಿಮ್ದು ಅತ್ತೆಗಾರು, ಮಾವಗಾರು ಅತ್ತೆಗಾರು. ನನ್ಗೆ ಗುಪ್ತ ಅಕ್ಕ ಹಾಯ್ ಅಂತಾರೆ. ಫಿಕ್ಸ್ ಆಗುತ್ತೆ. ನಮ್ಮ ಅಕ್ಕಂಗೆ ಇನ್ನು ಯಾವ್ದು ಇಟ್ಟಿಲ್ಲ. ಯೂನಿವರ್ಸಲ್ ಕರ್ನಾಟಕ ಅಕ್ಕ ಆಗಿದ್ದು. ನಮ್ಮ ಅಕ್ಕ ಎಲ್ರಿಗೂ ಅಕ್ಕ ಆಗ್ಬಿಟ್ಟಿದ್ದಾಳೆ. ನನಗೆ ಇನ್ನೊಂದು ಕಾಮಿಡಿ ಏನಂದ್ರೆ, ನನಗಿಂತ ಒಂದು 30 years ದೊಡ್ಡೋರು ಅನ್ಕೊಳ್ಳಿ ಬಂದ್ಬಿಟ್ಟು ಹಾಯ್ ಸೋನು ಅಕ್ಕ ಅಂತಾರೆ. ಇವ್ರು ಎಷ್ಟು ದೊಡ್ಡೋರಿದೆ ನನಗೆ ಅಕ್ಕ ಅಂತವ್ರಲ್ಲ ಅಂತ. ಗೈಸು ನಮ್ಮ ಅತ್ತೆಗಾರು ನೇಹಾ ಅವರು, ಐಶು ಅವರೆಲ್ಲ ಆಗ್ಲೇ ನಾವು ಬರೋಷ್ಟರಲ್ಲಿ ಒಂದಷ್ಟು ಐಟಮ್ಸ್ನ ಡಿಸೈಡ್ ಮಾಡಿದ್ದಾರೆ. ಡಿಸೈಡ್ ಅಲ್ಲ, ಸೆಲೆಕ್ಟ್ ಮಾಡಿದ್ದಾರೆ. ಅಮ್ಮ ಸಾರಿ ಅಮ್ಮ ಸಾರಿ ಅಮ್ಮ, ಜಗಳ ಆಡ್ಬಿಡಿ ನೈಟ್ ಆಯ್ತಾ? ಓಕೆ ಅಪ್ಪ, ಓಕೆ ಅಪ್ಪ. ನನ್ಗೆ ಇಷ್ಟ ಆಯ್ತು ಆಸ್ ಅ ಸೆಟ್. ನೀವೇನಂತೀರಾ ನೋಡಿ. ಹಿಂಗೆ ಇಟ್ಕೊಳ್ಳಿ ಇನ್ಸ್ಟಾ. ಬಟ್ ಇದು ಲೂಸ್ ಇದೆಯಾ? ಐ ಥಿಂಕ್ ಬಟ್ ನನ್ಗೆ ಅದೇ ಇಷ್ಟ ಆಯ್ತು. ನಂಗೂ ಅದೇ ಇಷ್ಟ ಆಯ್ತು. ಅದೇ ಚೆನ್ನಾಗಿ. ದಟ್ ಈಸ್ ಬೆಟರ್. ಲೈ ನಿನ್ಗೆ ಯಾರೋ ಒಪಿನಿಯನ್ ಕೇಳ್ತಾರೆ ಯಾರು? ಇರಿ ಅವ್ರನ್ನ ಬಿಡಿ, ಇವ್ರನ್ನ ನೋಡೋಣ. ಏನಂತೆ? ಯಾವ್ದು ಹಾಕಿದ್ರು ನಂಗೂ ಇದೆ ಇಷ್ಟ ಆಯ್ತು. ನಂಗೂ ಇದೆ. ಆಂಟಿ ಅದು ಇಷ್ಟ ಇಲ್ಲ ಅವ್ನು ಬಿಡಿ. ನೀನ್ ನಿಂಚೆ ಸೈಡ್ ಬಾ, ನೀನ್ ಸೈಡ್ ಬಾ. ನಿಂದೇನೋ ಬರ ಇಲ್ಲಿ ಮಾತಾಡೋಣ. ಟೀಮ್ ಅಪ್ ಆಗಿ ಬಂದವರು ಅವರಿಬ್ರು. ಗೈಸ್ ನೋಡಿ ಎಲ್ಲ ಸೆಟ್ ಇದೆ. ಬ್ಲ್ಯಾಕ್ ಇಯರ್ ರಿಂಗ್, ಬ್ಲ್ಯಾಕ್ ರಿಂಗ್, ಬ್ಲ್ಯಾಕ್ ಬ್ಯಾಂಡ್ ಜೊತೆಗೆ ಸ್ವಲ್ಪ ಗೋಲ್ಡ್, ಮತ್ತೆ ಇದೊಂದು ಗೋಲ್ಡ್. ಗೈಸ್ ವಾಪಸ್ ನನ್ನ ಇಯರಿಂಗ್ನ ವಾಪಸ್ ಹಾಕೋತಾ ಇದ್ದೀನಿ. ಏನೋ ಉರ್ಸ್ಬೇಕೇನೋ? ನಾವು ನಿನ್ನೆ ಬ್ಲಾಗಲ್ಲಿ ಇವ್ನಿಗೆ ಪೂಜಾ ಮುಂದೆ ಉರ್ಸಿದ್ವಲ್ಲ, ಇವ್ನು ಸ್ವಲ್ಪ ಎದೆಗೆ ಹಾಕೊಂಡ್ಬಿಟ್ಟವನೆ. ನೇಹಾ ಮುಂದೆ ನಂಗೆ ಉರ್ಸ್ಬೇಕಂತೆ. ಅಲ್ಲ ಇವ್ನು ಎದೆಗೆ ಹಾಕೋ. ಇದಕ್ಕೆ 45,000 ಏನಕ್ಕೆ ಗುಪ್ತಾ? ಫ್ಯಾನ್ಸಿ ಸ್ಟೋರ್ಗೆ ಹೋಗ್ಬಿಡೋಣ. ಬಿಡಿಎ ಕಾಂಪ್ಲೆಕ್ಸ್ ಗುಪ್ತಾ 45,000 ಕೊಟ್ಟು ತಗೊಂಡ್ ಪಾಯಿಂಟ್ ಇಲ್ಲ ಗುಪ್ತಾ, ನಾನು ಹಾಕಲ್ಲ. ಅವ್ರಿಗೆ ಇಷ್ಟ ಇಲ್ಲ ಅದೇ. ಇಷ್ಟ ಇಲ್ಲ ಅಲ್ಲ, ಇಷ್ಟ ಇದೆ ಆತರ ಅಲ್ಲ ಗುಪ್ತಾ. 45,000 ಇಲ್ಲ ಹಾಕೊಂಡು ಏನ್ ಪಾಯಿಂಟ್ ಇದೆ? ಬೇರೆ ತಗೊಳ್ಳೋಣ, ಇದು ವ್ಯಾಲ್ಯೂಯಬಲ್ ಇರ್ಲಿ ಬಿಡಿ. ಅಲ್ಲ ಬ್ಲೇಸರ್ ಹಾಕಿದಾಗ ಅದಿದೆ ಅಂತ ನೆನಪಿರ್ಬೇಕು, ಅವಾಗ್ಲೇ ಹಾಕೋದು. ಸ್ವಲ್ಪ ಗಿಲ್ಟಿ ಆಗ್ತಿದೆ ಪ್ಲೀಸ್. ಅಲ್ಲ ಅನ್ಸ್ತಾ ನಿಮ್ಗೆಲ್ಲ ಡಿಸೈನ್ ಓಕೆನಾ ಹೇಳಿ ಅಷ್ಟೇ. ನಿಮ್ಗೆಲ್ಲ ಓಕೆ ಅಲ್ವಾ? ಅಷ್ಟೊಂದು ಫೈನಲ್ ಮಾಡಿ ಕಮ್ಮಿ ಮಾಡಿದ್ರಲ್ಲಿ ಡಿಸೈನ್. ಡಿಡ್ ಯು ಲೈಕ್? ದೆನ್ ಗೋ ಬೈ. ಅಷ್ಟೇ ಮುಗೀತು. ಮದುವೆ ಸಭಾ ಮನೆಗೆ ಹೋಗ್ಬಿಡ್ಲಾ? ನೀನ್ ಯಾಕಿಲ್ ಬಂದೆ? ಹೌದು ಚಾಕ್ಲೇಟ್ ಕೊಡಿ. ನಾವ್ ನೋಡ್ಕೊಂಬತ್ತೀವಿ, ನಾವ್ ತಗೊಂಬತ್ತೀವಿ. ನೀನ್ ಏನಕ್ಕೆ ಬಂದೆ? ಅಲ್ಲ ನೋಡಕ್ಕೆ. ಯಾರು ಕರೆದಿದ್ದು? ನಾನು ಕದ್ದೆ ನೋಡ. ಅವನ್ನ ಕರ್ಕೊಂಡು ನೀನ್ ಹೋಗೋ ಒಂದ್ ಜೊತೆಗೆ. ಅವ್ರನ್ನ ಕರ್ಕೊಂಡು ಹೋಗು. ಇಲ್ಲಿ ಮಾತಾಡ್ರಿ. ನಮ್ಗೆ ಯಾರಿಗಾದ್ರೂ ಬಟನ್ ಕಿತ್ತೋದ್ರೆ ಕೊಡೋಣ ಅಂತನಾ? ಇರ್ರಿ ಒಂದ್ ನಿಮಿಷ. ಏನ್ ಸರ್ ಇದೆಲ್ಲ ಬಟನ್ ಬಿಚ್ಚಿರಿ, ಪ್ಯಾಂಟ್ ಬಿಚ್ಚಿಬಿಟ್ಟು. ಪೂಜಾ ಅವರೇ ಅಪ್ಪ ಅಲ್ಲ, ಲುಕ್ಕಲ್ಲೂ ಬಿಹೇವಿಯರ್, ಬಿಹೇವಿಯರ್ ಅಲ್ಲೂ ಬುದ್ಧಿ ಇಲ್ಲ, ಬಿಹೇವಿಯರ್ ನೋಡಿ ಹೆಂಗ್ ರೌಡಿ ತರ ಮಾಡ್ತಾರೆ. ಡಿಪ್ರೆಷನ್ ಬಿಹೇವಿಯರ್ ಅಲ್ಲೂ ಹೋಗಿ ಕ್ಲೀನ್ ಮಾಡ್ಕೊಂಡು ಆಮೇಲೆ ಬನ್ನಿ. ಅರ್ಥ ಆಗ್ತಿರೋದು ಮಾತ್ರ. ಕ್ಲೀನ್ ಮಾಡ್ಕೊಂಡು ಆಮೇಲೆ ಬನ್ನಿ, ಅರ್ಥ ಆಗ್ತಿಲ್ಲ ಅಂತೆ. ಗೈಸ್ ಈಗ ನಾವು ಟೀಮ್ ಹೇಳ್ತೀವಿ ನೋಡಿ. ಪೂಜಾ ನಮ್ ಟೀಮು, ಐಶು ನಮ್ ಟೀಮು, ಸೋನು ನೀನ್ ಯಾವ ಟೀಮ್ ಕರೆಕ್ಟ್ ಆಗಿ ಹೇಳು. ನಾನು ಯಾವ ಟೀಮು ಅಲ್ಲ, ಬೇಗ ಹೇಳು. ಈಗ ನೀನು ನೇಹಾ ಟೀಮಾ? ಇಲ್ಲ ಹಂಗೆಲ್ಲ ಇರಲ್ಲ. ಸೀಮಾ ಟೀಮ್, ಸಮೀರ್ ಟೀಮಾ, ನೇಹಾ ಟೀಮ್. ನೀವು ಅಪ್ರೋಚ್ ಮಾಡಿ ನನಗೆ ಯಾವ ಟೀಮಿಗೆ ಬರ್ಬೇಕು. ನೋಡು ಒಂದ್ ನಿಮಿಷ, ನನ್ನ ಹತ್ರ ಡೈಲಾಗ್ ಇದೆ. ನೀನು ಯಾವ್ದೇ ಟೀಮ್ಗೆ ಹೋಗ್ಬಿಟ್ರೆ ಆ ಟೀಮ್ ಸ್ಟ್ರಾಂಗ್ ಆಗ್ಬಿಡುತ್ತೆ ಅಂತಲ್ಲ, ಸುಮ್ನೆ ಇದೆಯಾ ಅಂತ ಕರೀತಾ ಇರೋದಷ್ಟೇ. ಅದಕ್ಕೆ ಇಂಡಿವಿಜುವಲ್ ಆಗಿ ಇರ್ತೀನಿ ನಾನು. ಆಲ್ರೆಡಿ ಅಪ್ರೋಚ್ ಮಾಡ್ತವ್ರೆ. ಓಕ್ಯಾ ನೀನ್ ಹೇಳು. ಸರಿ ನಮ್ ಟೀಮಿಗೆ ಬಾ. ನಮ್ ಟೀಮಲ್ಲಿ ನಮ್ಮ ಅಕ್ಕ ಇದ್ರೆ ಅವನ್ನ ಬೆಂಡ್ ಮಾಡ್ಬೋದು. ಅವನಿದ್ರೆ ನೋಡಿ, ಅವನ್ನ ಬೆಂಡ್ ಮಾಡಕ್ಕೆ ಇವಳೇ ಬೇಕು, ಇವನ್ನ ಬೆಂಡ್ ಮಾಡಕ್ಕೆ ಇವ್ರು ಬೇಕು. ನಿಮ್ನ ಬೆಂಡ್ ಮಾಡಕ್ ನೀವ್ ಬೇಕು. ಚಾನ್ಸೇ ಇಲ್ಲ. ನಮ್ಮ ಹತ್ರ ಒಂದು ಇದೆ ಗೈಸ್ ಬಾಣ, ಅದು ಯೂಸ್ ಮಾಡ್ತೀವಿ.
ಅವ್ನಿಗೆ ಹೊಡಿರಿ ಹಿಂಗೆ ಟೂತ್ ಪಿಕಲ್ ಹಲ್ ಕ್ಲೀನ್ ಮಾಡ್ಕೊಳ್ಳಿ ಸರ್ ಹೋಗಿ ಸರ್ ಟೆಲ್ ಅಶು. ಹೇಳದ ಇದೇ ಮಾಡಿ ಯೋಚನೆ ಮಾಡ್ರಿ ಹೇಳ್ರಿ ಹೇಳದ ಸ್ವಲ್ಪ ಜೋರಾಗಿ ಹೇಳಿ ಅಂತ ಹೇಳಿ ನಾನು ಆಗಿಂದ ಹೇಳಿ ಅಂತ ಇದೀನಿ. ಹೇಳ್ರಿ ಹೇಳದ ಊರಿ ನಿಮ್ಮೆಲ್ಲ ಹೇಳಿ ಕೇಳಿಸ್ಕೊಳ್ಳಿ ಹೇಳ್ರಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಗೈಸ್. ಇಲ್ಲ ಗೈಸ್, ಏನಂದ್ರೆ ಇವರು ನೋಡಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಗಾಬರಿ ಇನ್ಸ್ಟಾ ಬನ್ನಿ ಅದೇನೋ ನೋಡ್ಬೇಕು. ಹೇಳ್ರಿ 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 ಅಂತ ಹೇಳ ನಾನು ನಿಜ ಕೇರ್ ಮಾಡಲ್ಲ ಹೇಳ್ಬಿಡ್ತೀನಿ. ಹೇ ನಮ್ ಟೀಮ್ ಅವರೇ, ಟೀಮ್ ಅವರು ಇವಾಗಲೇ ನೆನಪಾಗಿ ಟೀಮ್ ಅವ್ರು ಹೇಳಿ. ಟೀಮ್ ಅವರೇ ಇಷ್ಟೊಂದು ಟಿವಿ ಆಡ್ಬಿಟ್ಟು ಟೀಮ್ಗೆ ಸೇರಿಸ್ಕೊಡ್ತಿಲ್ಲ ನೀವು. ಬೇಡ ನಮ್ಗೆ ನಾವು ಇಂಡಿವಿಜುವಲ್ ಆಡೋಣ ಬಾಣ. ಟೈರ್ ಹಾಕೊಂಡಿರೋ ಥರ ಇದೆ ಇದು. ಟೈರ್ದು ಒಂದು ಪೀಸ್ ಮೇಲೆ ಒಂದು ಡೈಮಂಡ್ ಇದು ತಗೊಳ್ಳಿ. 2 ವಾಟರ್ ಬಾಟ್ಲ್ ಇದೆ, ನೀವೇ ಇಟ್ಕೊಳ್ಳಿ. ನನ್ಗೇನು ನಮ್ಮ ಅತ್ತೆಗಾರು ಬ್ಯಾಗೇ ನನ್ನ ಕೈ ಕೊಟ್ಟಿದ್ದಾರೆ. ಕೆಲಸ ಮಾಡಿ ಸೇರ್ಲಿ ಅಂತ ಆಗ್ಬಿಡ್ತಾರೆ ಆಮೇಲೆ. ಸೊ ಇಲ್ಲಿ ಆಯಿತು ಬಿಲ್ಲಿಂಗು, ಹೊರಡೋಣ. ತುಂಬ ಜಾಸ್ತಿ ಆಗಿದೆ ಅಮೌಂಟ್, ನನಗೆ ಫುಲ್ ಗಿಲ್ಟ್ ಫೀಲ್ ಆಗ್ತಿದೆ. ಸಾಕು ಇಷ್ಟ ಏನು ಇಷ್ಟಪಡ. ನಾನು ಅದೇ ಹೇಳ್ತಾ ಇದ್ದೀನಿ ಸಾಕು ಅಂತ. ಇಲ್ಲಿಂದ ಎಕ್ಸಿಟ್ ನಮ್ಮ ಅತ್ತೆಗಾರು ಇವತ್ತು ಫುಲ್ ಫಿಕ್ಸ್ ಆಗಿ ಬಂದಿದ್ದಾರೆ. ಇದು ಎಂಗೇಜ್ಮೆಂಟ್ ಶಾಪಿಂಗು ನಾವು ಕೊಡ್ಸೋದು ಇದೆ. ಏನ್ ಇದೆಲ್ಲ ಕೊಡ್ಸೋದಂತ ಏನಿಲ್ಲ ಅಲ್ಲಿ ರೂಲ್ಸ್. ಹೌದು, ರೂಲ್ಸ್ ಇದೆ. ನಾವೆಲ್ಲೂ ನೋಡಿಲ್ಲ ಇಷ್ಟು ಏನ್ ರೂಲ್ಸ್ ನೋಡ್ಲಿಲ್ಲ ನೀವಾ? ರೂಲ್ಸ್. ನಾವು ಎಷ್ಟು ಮದುವೆ ನೋಡಿದ್ವಿ. ನಾವು ಅಳಿಯನ್ ಮೇಲೆ ಇರೋ ಪ್ರೀತಿ ಕೊಡಿಸ್ತಾ ಇರೋದು. ಪ್ರೀತಿ ಕೊಡ್ಸ್ರಿ, ಇನ್ನು ಮದ್ವೆದ ಖರ್ಚೆಲ್ಲ ಇದೆ. ಅದಕ್ಕೆ ಹಿಂಗೆ ಎಲ್ಲ ಸ್ಟ್ರೆಚಬಲ್ ಬ್ರೇಸ್ಲೆಟ್ ಕೊಡ್ತಾರ ಯಾರಾದ್ರೂ ಮದ್ವೆಗೆ? ಗೈಸ್, ಸೊ ಈಗ ನಮ್ಮ ಅತ್ತೆಗಾರು ನಮಗೆ ಬ್ಲೂ ಸ್ಟೋನಿಂದ ಒಂದಷ್ಟು ನೀವು ನೋಡಿದ್ರೆ ಏನೇನು ತೊಗೊಂಡ್ವಿ ಅಂತ, ಇದನ್ನು ತೊಗೊಂಡು ಈಗ ನೆಕ್ಸ್ಟು ಕಡೆ ಸಾಕ್ತಾ ಇದ್ದೀವಿ. ನೆಕ್ಸ್ಟ್ ಏನು ಕೊಡ್ತಾರೆ ನಂಗೆ ಗೊತ್ತಿಲ್ಲ. ನಂಗೆ ಈಗಲೇ ಮನಸ್ಸು ಫುಲ್ ಭಾರ ಆಗ್ತಾ ಇದೆ. ಅಯ್ಯಯ್ಯೋ ಏನಪ್ಪ ಖರ್ಚು ಮಾಡಿಬಿಟ್ರಲ್ಲ ಅಂತ. ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಏನು ಅಂತ. ಲೆಟ್ಸ್ ಗೋ. ಈಗ ಇಷ್ಟೆಲ್ಲ ಬರ್ತಾ ಇದ್ದಾರೆ. ನಮ್ಮ ಅಕ್ಕ ಗಾಬರಿ ಆಗ್ಬಿಟ್ಟಿದ್ದಾಳೆ. ಗೈಸ್, ಈಗ ನಾನು ಅವ್ರ ಮೇಲೆ ಎಲ್ಲ ಬಿಡ್ತಾ ಇದ್ದೀನಿ ಗೊತ್ತಾ. ನಾನೇನು ಹೇಳಲ್ಲ ಕೇಳಲ್ಲ, ನೀವೇ ಏನು ಬೇಕು. ಇಲ್ಲಪ್ಪ, ನಿಮ್ಗೆ ಇಷ್ಟ ಆಗಿರೋ ಶೂ ತಗೊಳ್ಳೋಣ. ಹಂಗೆಲ್ಲ ಇಷ್ಟ ಆಗಲ್ಲ ಗೊತ್ತಾ, ನನಗೆ ಒಂಥರ ಹಿಂಸೆ ಆಗುತ್ತೆ. ಪ್ಲೀಸ್ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ತಗೊಳ್ಳಿ. ಹಂಗಲ್ಲ ಇನ್ಸ್ಟಾ, ನಿಮ್ಗೆ ಚೆನ್ನಾಗಿರೋ ಶೂ ನಿಮಗೆ ತಗೊಳ್ಳೋಣ. ಡಿಸೈನ್ ನೋಡ್ರಿ ಅಂದರೆ ಇವರು ರೇಟ್ ನೋಡ್ತಾರೆ. ಈ ಶೂಸ್ ನಿಮಗೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು, ಒಂದಷ್ಟು ಜನ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಇದು ಹಾಕೊಂಡು ನಾನು ಜಿಮ್ಗೆ ಹೋಗ್ತೀನಲ್ಲ, ಜಿಮ್ಗೆ ಅಂತ ತೊಗೋಬೇಕು ಅಂತಿರೋದು. ಬಟ್ ಇದು ಜಿಮ್ಗೆ ಹಾಕೊಳಂಗಿಲ್ವಂತೆ, ಬರೀ ಸ್ಲೋ ವಾಕ್ಗೆ ಮಾತ್ರ ಅಂತ. ಇದರಲ್ಲಿ ವೇಟ್ ಲಿಫ್ಟಿಂಗ್ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಅಂತೇನಾ. ಸಾಂಗ್ ಕೇಳಿದ್ದು ಅದೇ ತಾನೇ? ಇಲ್ಲ ಇಲ್ಲ, ಅದೇ ಅಪ್ಪಡೋ ಇಪ್ಪಡು ಹಾಡು ಬರಲ್ಲ. ಅಪ್ಪಡೋ ಇಪ್ಪಡೋ ಎಪ್ಪಡೋ ಏನ್ರಿ ಏನಾಯ್ತು ರೀ? ಏನು ಹಾಡು? ನಾನೇನು ಹೇಳಿಲ್ಲ. ರೋಡಲ್ಲಾದ್ರೂ ಮಾಡಿದ್ರೆ ಒಂದ್ ಸ್ವಲ್ಪ ಕಲೆಕ್ಷನ್ ಆಗ್ತಿತ್ತು. ಬನ್ನಿ ಗೈಸ್, ನಾವು ಸೆಲೆಕ್ಟ್ ಮಾಡಿರೋ ಶೂ ಇದೆ ಗೈಸ್. ಇಲ್ಲಿ ನೋಡಿ ಗೈಸ್, ಇದು ನಾನು, ಇದು ನೇಹಾ ಅವರು ಚಿಕ್ಕ ವಯಸ್ಸು ಫೋಟೋನ ಜನರೇಟ್ ಮಾಡಿದ್ರು. ಎಷ್ಟು ಕ್ಯೂಟ್ ಸಿಮಿಲರ್ ಆಗಿದೆ ಅಲ್ಲ. UKG LKG 4 years ನನ್ನ 4 years ಇಲ್ಲ ಅನ್ಸುತ್ತೆ. ಇಲ್ಲ ಬಟ್ ಚೆನ್ನಾಗಿದೆ. ವೆರಿ ಕ್ಯೂಟ್. ಗುಡ್ ಜಾಬ್. ಇನ್ನೂ ಗುಂಡಗಿದ್ದವನ ಆಕ್ಚುಲಿ. ಹೌದಾ? ಇದು ಹಿಂಗಿತ್ತು ಗೊತ್ತಾಗ್ತಾನೆ ಇದ್ದೀನಿ. ನಾನೇ ಆಗ್ ಮಾಡು. ಯಾರಿದು? ವಾಸಲ್ ಪರ್ಫ್ಯೂಮ್ ಏನಿರಲ್ಲ ಗೊತ್ತಾ? ಸಕ್ಕದಾಗಿದೆ. ವಾಸಲ್ ಪರ್ಫ್ಯೂಮ್ ಇರಲ್ಲ, ಬಟ್ಟೆ ಇರುತ್ತೆ. ಇಲ್ಲ, ಪರ್ಫ್ಯೂಮ್ ನನ್ನ ಹತ್ರನೇ. ವಾಸ್ ಎಲ್ಲ ಸರಿ ಎಕ್ಸ್ಪೆನ್ಸಿವ್ ಇರುತ್ತೆ. ಪರ್ಫ್ಯೂಮ್ ಚೆನ್ನಾಗಿದೆ ಬಾಸ್ ಅಲ್ಲಿ. ಐ ರಿಯಲಿ ಐ ನೋ, ಬಟ್ ಐ ಡೋಂಟ್ ವಾಂಟ್. ನಾವು ಬಜೆಟ್ ಅಲ್ಲೇ ಮುಗಿಸಿದೀವಲ್ಲ. ನೀವು ಬಡ್ಜೆಟ್ ಅಲ್ಲಿ ಮುಗಿಸಿದ್ರ? ಅದೇ ನಾವು ಮಾಡಿದ ಬಜೆಟೇ ಮುಗಿಸೋಣ ಆಯ್ತಾ? ಅದ್ರಲ್ಲೇ ಮುಗಿಸೋಣ. ಗೈಸ್, ನನ್ನ ಫೋನ್ ಎಲ್ಲೋ ಬಿಟ್ಬಿಟ್ಟಿದ್ದೀನಿ ಗೈಸ್. ರಿಂಗ್ ಆಗ್ತಿದೆ, ಬಟ್ ಎಲ್ಲಿ ಬಿಟ್ಟೆ ಗೊತ್ತಾಗ್ತಿಲ್ಲ. ಹಲೋ ಹಲೋ. Yes, sir. Hi, I left my phone. Which store is Yes, this? Nike. Come on, Nike. Oh, I'm coming. ರಿಂಗ್ ಆಗಿ ಎತ್ತಿದ್ರು ನನ್ನ ಪುಣ್ಯಕ್ಕೆ. ಇಲ್ಲ ಅಂದರೆ ನನ್ನ ಮೇನ್ ಫೋನ್, ಅದು ಪರ್ಸ್ನಲ್ ಫೋನು. ಹೋಗಿದ್ರೆ ಏನು ಮಾಡೋದು ಗೊತ್ತಿಲ್ಲ. ಗೈಸ್, ನನ್ನ ಫೋನ್ ಎಲ್ಲಿದೆ ಕೇಳೋಣ. ಥ್ಯಾಂಕ್ ಯು.
ಚಾರ್ಜ್ಗೂ ಹಾಕಿಟ್ಟಿದ್ದಾರೆ ಪಾಪ. ಥ್ಯಾಂಕ್ ಯು ಹಿಂದೂ ಬಾನಿಗೆಲ್ಲ ನನ್ನ ಫೋನ್ 32% ಇದೆ ಅಂತೇಳಿ ಚಾರ್ಜ್ಗೆ ಹಾಕಿಟ್ಟಿದ್ದಾರೆ. ಬನ್ನಿ ಈಗ ವಾಪಸ್ ಬ್ಯಾಕ್ ಟು ಶಾಪಿಂಗ್. ಗೈಸ್ ನಮ್ಮ ಅಮ್ಮ ಅವ್ರೆಲ್ಲ ಟೆನ್ಷನ್ ಆಗಿದ್ದಾರೆ. ಸಿಕ್ತು ನೈಕಿ ಇದರಲ್ಲಿ. ನಾನು ಅವ್ರು ನಕ್ಕಿದ್ದು ನೋಡಿ ಇವ್ರು ಎತ್ಬಿಟ್ಟಿದ್ದಾರೆ ಅಂತೇಳಿ ಹಿಂಗೆ ಹತ್ರ ಹೋದರೆ ನಾನಲ್ಲ ನಮ್ಮ ಅತ್ತೆಗಾರು ಹತ್ರ ಹೋದ್ರೆ ನಾನಲ್ಲ ಅಂದು. ಈಗ 2 ಅವರ್ ಇದೆ, ರಪ್ಪ ಅಂತ ಬೇಗ ಮುಗಿಸ್ಬಿಡ್ಬೇಕಿಲ್ಲ, ಮಾಲ್ ಕ್ಲೋಸ್ ಆಗಿಬಿಡುತ್ತೆ. ಊಟ ಏನೇನು ಸಿಗುತ್ತಲ್ಲ ನೀವು ಸೆಲೆಕ್ಟ್ ಮಾಡ್ಬಿಟ್ಟು ಹೇಳ್ಬಿಡ್ತೀವಿ. ಫಸ್ಟ್ ಈಗ ರ್ಯಾಡೋ ಗೊತ್ತು ಏನಂತ ತೊಗೊಂಬಿಡೋಣ ಹೋಗ್ಬಿಟ್ಟು ಬನ್ನಿ. ಗ್ಲಾಸಸ್ಸು, ಸೂಟ್ ಕೇಸು, ಒಂದು ಸೆಟ್ ಬಟ್ಟೆ. ಇಲ್ಲಿ ನಾವು ಬಟ್ಟೆ ತೊಗೋಬೇಕಂತ ಏನು ತೊಗೊಳ್ಳೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ. ನೀವೇ ನೋಡಿ ಯಾವ್ದಾದ್ರು ಸಾಯಿಲ್ ಬೇಗ ಬಟ್ಟೆ, ಒಂದು ಜೋಡಿ ಬಟ್ಟೆ ಸಾಯಿಲ್ ತರ್ತಾನೆ. 3-4 ಅಂತ ಮತ್ತೆ ಏನು ಎಷ್ಟೊತ್ತೆಗಾರು ಅಲ್ಲ ಫಾಸ್ಟಾಗಿ ಹೇಳಿದ್ದೇನೆ. 3-4 ಅಂದರು. ಇವ್ರು ಯಾರೋ ಇವರು? ಓ ನೈಸ್ ಇಲ್ಲೇ ಚೆನ್ನಾಗಿದೆ ಇದು. ಶಾರ್ಟ್ ನೈಪ್ ಅಂತ ಟ್ರೈ ಮಾಡ್ಬೋದಲ್ಲ ಎಲ್ಲಾದ್ರೂ ವೆಕೇಶನ್ ಶಾರ್ಟ್ ಹಾಕಲ್ಲ. ನೀವು ಹಾಕೋಬೋದಪ್ಪ. ಏನ್ರಿ ಡಿಡ್ ಯು ಲೈಕ್ ಇಟ್? ಗೆಟ್ ಇಟ್. ಓಹೋ ಜಮ್ಮು ತುಂಬಾ ದೊಡ್ಡದನ್ಸಲ್ಲ. ಹ್ಯಾಂಗರ್ನ ಬಾಯಿಗೆ ಹಾಕ್ತವ್ರೆ. ಸಾಯಿಲ್ ಏನೋ ಶಾಪಿಂಗ್ ಮಾಡ್ಕೊಂಡ್ ಬರ್ತಾವ ನಮಗೆ ಅಂತ ಏನೋ ನೋಡೋ ಥರ ಇದೆ. ಬಟ್ಟೆ ಆಯಿತು, ಶೂಸ್ ಆಯಿತು, ವಾಚ್ ಒಂದಿದೆ ಅನ್ಸುತ್ತೆ ನನಗೆ ಗೊತ್ತಿರೋ ಪ್ರಕಾರ. ನೋಡಿ ಗೈಸ್, ಇಲ್ಲಿ ಈ ಮಷೀನ್ ಕ್ಯಾಶ್ ಹಾಕಿದ್ರೆ ಚೇಂಜು ಕೊಡುತ್ತಂತೆ 50 ರೂಪಾಯಿ ವಾಪಸ್. ಸುಮ್ಮನೆ ಕೊಡಲ್ಲ, ಹಾಕಿ ಗೊತ್ತೊಳಗೆ ఇప్పుడు ಅದೇ ಎತ್ಕೊಡುತ್ತೆ. ಹಂಗೆ ಹೇಳ್ಕೊಳ್ಳಿ ಒಂದು. ಹಾಂ ರೀಪುಟ್ ಇಟ್ ಮತ್ತೆ ಹಾಕಿ. ಡೂಪ್ಲಿಕೇಟ್ ಅಂದ್ಕೊಂಡಿದೆ ಅದು. ಮತ್ತೆ UPI ಮಾಡಿದ್ರೆ ಈಸಿ ಆಗಿರೋ ಅನ್ಸುತ್ತೆ ಈ ಕ್ಯಾಶ್ ಎಲ್ಲ. ಹಾಂ ಆಯ್ತು. ನನಗೆ ಡೆಪಾಸಿಟ್ ಮಷೀನ್ ನೆನಪಾಗ್ತಿಲ್ಲ. ಮುಂಚೆ ನಾವು ಡೆಪಾಸಿಟ್ ಮಾಡಕ್ಕೆ ಹೋಗ್ತಿದ್ವಲ್ಲ, 50 ರೂಪಾಯಿ ಬಂದ್ಬಿಡ್ತು ಅಷ್ಟು ಬೇಗ. ಲೇಟ್ ಮಾಡುತ್ತೆ. ಕ್ರೇಜಿ ಗೈಸ್ ಈ ಬ್ಯಾಂಕು ಮಷೀನು. 25 ರೂಪಾಯಿ. ಗೈಸ್ ಬಟ್ಟೆ ಆಯಿತು. ಈಗ ನೆಕ್ಸ್ಟ್ ಸೂಟ್ ಕೇಸು ಮತ್ತು ವಾಚ್ 2 ಬಾಕಿ ಇದೆ. ಗಾಗಲ್ಸ್, ಸೂಟ್ ಕೇಸು, ವಾಚು, ಪರ್ಫ್ಯೂಮು, ಸಮ್ ಕ್ರೀಮು, ಲೋಷನ್ನು. ಹಾಂ ಅಷ್ಟೇ ಅತ್ತೆಗಾರು ಸಾಕು. ಗೈಸ್ 2 ಒಳಗೆ ಬಂದಿದ್ದೀವಿ. ಈಗ ನಾವು ಏನು ಕತೆ ಅಂದರೆ ಅವರು ನಾನು ಸೇಮ್ ರ್ಯಾಡೋ ಹಾಕಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಕಪಲ್ ರ್ಯಾಡೋ ಥರ. ಅದೇ ತೊಗೊಂತೀರಾ ಇಲ್ಲ ನಿಮ್ಗೆ ಬೇರೆ ಯಾವ್ದಾದ್ರು ಇಷ್ಟ ಆದರೆ ನೋಡಿ. ಅದೇ ಇರಲಿ, ಸೇಮ್ ಹಾಕ್ಬಿಡೋಣ ಪರವಾಗಿಲ್ಲ. ಪಕ್ಕ ನಾನು ಬೇರೆ ತೊಗೊಳ್ತೀನಿ. ನಾನು ಬಂದು ಅಲ್ಲ, ನಿಮಗೆ ಯಾವ್ದು ಇಷ್ಟನೋ ಅದು ತಗೊಳ್ಳಿ. ಕಪಲ್ದು ನೆಕ್ಸ್ಟ್ ಫ್ಯೂಚರ್. ಅತ್ತೆಗಾರು ಜಗಳ ಆಗುತ್ತೆ ಅತ್ತೆಗಾರು, ನಿಮ್ಗೆ ಗೊತ್ತಿಲ್ಲ ಅತ್ತೆಗಾರು. ಆಸ್ ಅ ಮದರ್ ನನಗೆ ಎಷ್ಟು ಗೊತ್ತಾಗಬೇಕೋ ಅಷ್ಟು ಗೊತ್ತಿದೆ. ನೀವು ಜಗಳ ಮಾಡ್ತೀನಿ ಓ ಹೊಡಿತಾರೆ. ಈ ಕಡೆ ಊದಿತ್ತು ಲಾಸ್ಟ್ ವಾರ ನೋಡಿದ್ರ ವ್ಲಾಗಲ್ಲಿ. ಹೌದಾ? ಈ ಕಡೆ ಫೇಸ್ ಊದಿತ್ತಲ್ಲ. ನೀವು ಹೇಳ್ಬೇಕಾಗಿತ್ತು, ಇವಾಗ ಹೇಳಿದ್ರೆ ನೀವು. ಬನ್ನಿ ಗೈಸ್ ನೋಡೋಣ. ಇದು ಅವ್ರು ಸೇಮ್ ತೊಗೊಂಡಿದ್ದು, ಇದೇ ಥರದ್ದು. ಅದಕ್ಕೆ ಈಗ ಸೇಮ್ ನಾವು ಕಪಲ್ ಥರ ಸೇಮ್ ರ್ಯಾಡೋ ಹಾಕ್ತೀವಿ. ಅಲ್ಲ ನಿಮ್ಗೆ ಇಷ್ಟ ಆಯ್ತಾ? ಪಕ್ಕ ಇಲ್ಲ. ಟು ಸಿ ಸಮ್ ಅದರ್ ಆಪ್ಷನ್ಸ್. ನೋಡೋಣ. ಎಲ್ಲ ಸರ್ರಿ ಜಾಸ್ತಿ ಇದೆ. ಅರೆ ಅಲ್ಲ, ಇನ್ಸ್ಟಾ ಡಿಸೈನ್ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ? ಈಗ ನಾವು ಕಪಲ್ ರ್ಯಾಡೋ ಅಂತ ಪ್ಲಾನ್ ಮಾಡಿದ್ವಲ್ಲ, ಗೊತ್ತು. ಇಟ್ಸ್ ಗುಡ್. ಮತ್ತೆಗಾರು ಮಾವಾಗಾರು ನೇಯಾಗಾರು ಕೊಡಿಸ್ತಾ ಇದ್ದಾರೆ. ಸೊ ಸೇಮ್ ರ್ಯಾಡೋ. ನಾನು ನಿನ್ನೆ ಅವ್ರಿಗೆ ಇದೇ ಥರ ರ್ಯಾಡೋ ಕೊಡಿಸ್ತೆ, ಅವ್ರು ಇವತ್ತು ನನಗೆ ಇದೇ ಥರ ಸೇಮ್ ರ್ಯಾಡೋ ಕೊಡಿಸ್ತಾ ಇದ್ದಾರೆ. ಸೊ ಸೇಮ್ ಕಪಲ್ ರ್ಯಾಡೋ ಆಗುತ್ತೆ ಅಂತ. ಲೆಟ್ಸ್ ಗೋ. ಥ್ಯಾಂಕ್ ಯು ಮಾವಾಗಾರು. ಬಟ್ಟೆ ಆಯಿತು, ರ್ಯಾಡೋ ಆಯಿತು. ಈಗ ಪರ್ಫ್ಯೂಮ್ ತೊಗೊಳಕ್ಕೆ ಬಂದಿದ್ದೀವಿ. ಗ್ಲಾಸಸ್ ನೋಡಿದ್ವಿ, ನಂಗೆ ಯಾವುದು ಇಷ್ಟ ಆಗಿಲ್ಲ ಆ್ಯಂಡ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಎಲ್ಲ. ಅದಕ್ಕೆ ಈಗ ಪರ್ಫ್ಯೂಮ್ ಬಂದಿದ್ದೀವಿ. ಒಂದು ಪರ್ಫ್ಯೂಮ್ ತೊಗೊಂಡಾಯಿತು, ಇನ್ನೊಂದನ್ನು ತೊಗೊಳ್ಳಿ ಅಂತ ಇನ್ನೊಂದು ಕೊಡಿಸ್ತಾ ಇದ್ದಾರೆ. ಬನ್ನಿ ಈಗ ಸೆಕೆಂಡ್ ಒಂದು ಬಿಲ್ ಮಾಡೋಕ್ಕೆ ಬಂದಿರೋದು. ಬಿಲ್ ಮಾಡಿ ಹೊರಡೋಣ. ಗೈಸ್ ಫೈನಲಿ ಪರ್ಫ್ಯೂಮ್ ತೊಗೊಂಡಿದ್ದೀವಿ.
ಎಷ್ಟು ಚಪ್ಪಲಿ ತೊಗೊಳಕ್ಕೆ ಬಂದಿದ್ದೀವಿ, ಫಾರ್ಮಲ್ ಶೂಸ್. ಹುಡುಗಿರ್ದ ಅಂತ ಇದು, ಹುಡುಗಿರ್ಗೆ ಹೋಗ್ತಾ ಇದ್ದವು. ಹುಡುಗಿರ್ ಚಪ್ಪಲಿ ಹಾಕ್ಸ್ಬಿಟ್ರು ನನಗೆ. ಇಲ್ಲ ಬನ್ನಿ ಹೋಗೋಣ. ನನಗೆ ಫುಲ್ ಗಿಲ್ಟ್ ಫೀಲ್ ಆಗ್ತಿದ್ದೆ, ಇನ್ನೇನೂ ಬೇಡ ಅಂತ. ಬಟ್ ಬಿಡಂಗಿಲ್ಲ ನಮ್ಮ ಅತ್ತೆಗಾರು. ಫುಲ್ಲು ಇನ್ನೇನು ಹೊಡಿಯೋ ರೇಂಜಿಗೆ ಬಂದ್ಬಿಟ್ಟವ್ರು ನಮ್ಮ ಅತ್ತೆಗಾರು. ಅದಕ್ಕೆ ಅವ್ರು ಹೇಳ್ದಂಗೆ ಏನೇನು ಹೇಳಿದಾರೆ ಅಂತ ಸೆಲೆಕ್ಟ್ ಮಾಡಿ ಕೊಟ್ಬಿಟ್ಟು ಅವ್ರ ಕೈಗೆ ಫೈನಲ್ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ ನೋಡಿ, ಬ್ಯಾಗ್ ಅಂತ ಏನು ಕ್ಯೂಟ್ ಆಗಿದೆ ಅದು. ಬಟನ್ ಲಕ್ಸ್ ಅಂತೆ. ಚೆನ್ನಾಗಿದೆಯಲ್ಲ? ಟಚ್ ದಿಸ್ ಸಕ್ಕತ್ತಾಗಿದೆ. ಐ ಶು ಸೇಮ್ ಯುವರ್ ಡ್ಯಾಡ್ ಎಕ್ಸ್ಪ್ರೆಷನ್. ಹೌದಾ? ಸೊ ನನಗೊಂದು ಚಪ್ಪಲಿ ತೊಗೊಂಡೆ ನಾನು. ಸೊ ಅದು ಬಿಟ್ಟರೆ ಹೋಗಿತ್ತು, ಶೂಸ್ ಎಲ್ಲ ಬೇಡ, ಚಪ್ಪಲಿ ತೊಗೊಂಬಿಡೋಣ ಅಂತೇಳಿ ಇದೊಂದು ಚಪ್ಪಲಿ ತೊಗೊಂಡಿದ್ದೀನಿ. ಇದೆರಡು ಚಪ್ಪಲಿ ಅಲ್ಲಿ ಯಾವ ಚಪ್ಪಲಿ ಚೆನ್ನಾಗಿದೆ ಅಂತ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ದೀನಿ. ಬನ್ನಿ ಕೇಳೋಣ. ಪೂಜಾ ಅವರೇ, ಎರಡರಲ್ಲಿ ಯಾವ್ದು ಚೆನ್ನಾಗಿದೆ? ಪ್ರಿಯಾನ ಅವರೇ, ಇದೆರಡು ಚಪ್ಪಲಿ ಯಾವ ಚಪ್ಪಲಿ ಚೆನ್ನಾಗಿದೆ? ಲೆಫ್ಟ್ ಲೆಗ್ ಬ್ಲ್ಯಾಕ್ ಬ್ಲ್ಯಾಕ್ ಗುಡ್ ಲುಕ್. ಬ್ಲ್ಯಾಕಾ? ಬ್ಲ್ಯಾಕ್ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಸಂಜೆ ಅವರೇ, ಮೆಟೀರಿಯಲ್ಲು ಡಸ್ಟ್ ಅಕ್ಯುಮುಲೇಟ್ ಆಗೋ ಥರ ಮೆಟೀರಿಯಲ್ ಅಂತ ಐ ಕ್ಯಾನ್ ಫೀಲ್. ಅದು ಒಂಥರ ಇದು ಗಲೀಜು ಬೇಗ ನೀರೆಲ್ಲ ಹಾಳಾಗ್ಬಿಡ್ತದೆ ಬೇಗ. ಪೂಜಾ ಓಡ್ ಬಂದ್ಬಿಟ್ಟು ಇದೇಳು ಅಂತ ಹೇಳಿದಾರಂತೆ. ಇವಾಗ ಹೇಳ್ಬೇಕು ಅವ್ನು ಯಾವ ದಿವಸ ಪೂಜೆ ಹೇಳಿದಿಕ್ಕಾ? ಇಲ್ಲ, ಇದೇ ಚೆನ್ನಾಗಿದೆ. ಆಕ್ಚುಲಿ ನನ್ಗೆ ಅದು ಇಷ್ಟ ಆಯ್ತು, ಬಟ್ ಬೇಗ ಗಲೀಜ್ ಅಲ್ಲ, ಬಟ್ ನಾನೇನು ದಿನ ಯೂಸ್ ಮಾಡಲ್ಲ, ಯಾವ್ದಾದ್ರು ರೆಡ್. ಬಟ್ ಆ ಥರನೇ ಆ ಕಲರೇ ವೇರ್ ಮಾಡು. ಅದು ಬೇಜ್ ಕಲರ್ ಇಸ್ ವೆರಿ ಬ್ಲ್ಯಾಕ್ ಎಲ್ಲ ಇದೊಂಥರ ಕ್ಲಾಸಿಕ್ ಕಲರ್ ಇದೆ ಅನ್ಸುತ್ತಲ್ಲ ಯಾವುದು ಇದು, ಈ ಕಲರು. ಇದು ತುಂಬಾನೇ ಚೆನ್ನಾಗಿದೆ. ಗಲೀಜ್ಗೆ ಏನದಕ್ಕೆ ನಾವು ಹೇಳಿದ್ವು ಅಷ್ಟೇ. Then we'll go with this one, guys. ನೋಡಿ ಒಂದು ಚಪ್ಪಲಿ ಇಲ್ಲಿ ಬಿಟ್ಟಿದ್ದೀನಿ, ಇನ್ನೊಂದು ಚಪ್ಪಲಿ ಎಲ್ಲಿ ಬಿಟ್ಟಿದ್ದೀನಿ. ಗೈಸ್ ಇವ್ರು ನೋಡಿ, ಇಲ್ಲಿ ನಮ್ಮ ಶಾಪಿಂಗ್ ಬಂದು ಎಲ್ಲ ಅವ್ರವ್ರ ಶಾಪಿಂಗ್ ನಿಂತವ್ರು ಇಲ್ಲಿ. ಹಾಂ, ಗೈಸ್ ಸ್ಲಿಪ್ಪರು ಆಯಿತು. ಗೈಸ್ ನಾನು ಈ ಶೂಸ್ ನೋಡಿ ಓಡ್ ಬಂದೆ ಒಳಗೆ, ಚೆನ್ನಾಗಿದೆ ಅಂತ. ನೋಡ್ರೆ ಸಾಯಿಲ್ ನಮ್ಮ ಹತ್ರ ಇದೆ ಅಂತ ಅವನು, ಅದಕ್ಕೆ ವಾಪಸ್ ಹೋಗ್ತಾರೆ. ನೀವು ಅವ್ರು ಹೇಳಿದ್ರು, ಬನ್ನಿ, ನನಗೆ ನೆನಪಿಲ್ಲ. ಲೆಟ್ಸ್ ಗೋ. ಗೈಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಅಂಗಡಿಗಳು. ಸೂಟ್ ಕೇಸ್ ಒಂದು ತೊಗೊಂಡು ಮುಗಿಸ್ಬಿಡೋಣ ಬನ್ನಿ. ಎಲ್ಲ ಅಂಗಡಿ ಕ್ಲೋಸ್ ಆಗಿಬಿಟ್ಟಿದೆ. 9:30ಗೆ ನಾವು 10-10:30ಗೆ ಹೋಗಿ ಕ್ಲೋಸ್ ಆಗುತ್ತೆ ಅಂದ್ಕೊಂಡ್ವಿ. ನೋಡ್ರಿ ಇಷ್ಟೇ ಕ್ಲೋಸ್ ಆಗಿಬಿಟ್ಟಿದೆ. ವೀಕ್ ಡೇ ಅಲ್ವಾ, ಅದಕ್ಕೆ ನನ್ನ ಪ್ರಕಾರ ಕ್ಲೋಸ್ ಆಗಿರುತ್ತೆ ಗೈಸ್. ಲಗೇಜ್ ಓಪನ್. ಹೋಗೋಷ್ಟರಲ್ಲಿ ಮುಚ್ಚಿಬಿಟ್ರೆ ಅವನು. ಯಾವ್ದು ಗುಪ್ತ ಇದರಲ್ಲಿ? You would like that one, no? ದಟ್ಸ್ ವೇ ಟು ಬಿಗ್. Are you should have that size on the Insta. For international trip, what will take this? ಇಂಟರ್ನ್ಯಾಷನಲ್ ನಾನು ಕ್ಯಾಬಿನ್ದು ಕೇಳ್ತಾರೆ. ಆಯ್ತು, ಅದು ಇದೊಂದು ಕೊಡಿ. ಅತ್ತೆಗಾರು ಯಾವುದು? ಎರಡು ಚೆನ್ನಾಗಿದೆ. ಯು ಕ್ಯಾನ್ ಎರಡು ಬೇಡ ಅತ್ತೆಗಾರು, ಒಂದು ಹೇಳಿ. ಎರಡರಲ್ಲಿ ಯಾವುದು? ಬ್ಲೂ ಬೇಡ, ಇಟ್ ಇಸ್ ಲೈಕ್ ವೆರಿ ಕಾಮನ್ ಕಲರ್. ಮೂರರಲ್ಲಿ ಗ್ರೀನ್ ಅಂಡ್ ಕ್ರೀಮ್. ಇದೊಂದು ರಿಚ್ ಆಗಿ ಕಾಣಿಸ್ತಾ ಇದೆ. ಒಂದು ಅದಾ ನಿಮಗೆ? Cream. ನಿಮಗೆ? Cream. Cream. ಕ್ರೀಮ್. ಸರ್ ನಿಮಗೆ? ಫಾಸ್ಟ್ ಮೂವಿಂಗ್ ಕ್ರೀಮೇ ಇರೋದು ಸರ್. ಕ್ರೀಮ್. ಅಲ್ಲ ನಿಮ್ಗೆ ಹೇಳಿ. ಕ್ರೀಮ್ ಪಕ್ಕನಾ? ಪಕ್ಕ. ನನಗೆ ನೀವು ಕೊಡೋದು ಎಂಗೇಜ್ಮೆಂಟ್ ಟೈಮಲ್ಲಿ, ಅದಾದ್ಮೇಲೆ ಹಾಕೊಂಡು ಓಡಾಡೋದು ಅದನ್ನು ನಾವು. ಅದ್ರೊಳಗೆ ಒಂದಿದೆ ನೋಡಿ, ಕ್ಯಾಬಿನ್. ಅದ್ರ ಜೊತೆ ಅದು ಕೊಡ್ತೀರಾ? ಕಟಿಂಗ್ ಶಾಪ್ ಎತ್ಕೊಂಡು ಹೋಗ್ತಾರಲ್ಲ, ಆ ಥರ ಇಲ್ವಾ? ಚೆನ್ನಾಗಿದೆ. ಸಾರಿ, ನಾನು ಸ್ವಲ್ಪ ಮೆಸ್ಸಿ ಹಂಗೆ ಇಡ್ತಾ ಇದ್ದೀನಿ. ಡೋಂಟ್ ಮೈಂಡ್, ಕ್ಷಮಿಸ್ಬಿಡಿ, ದಯವಿಟ್ಟು ಕ್ಷಮಿಸ್ಬಿಡಿ. ತಪ್ಪಾಯಿತು, ಕ್ಷಮಿಸ್ಬಿಡಿ. ಬೈಕೋಬೇಡಿ. ಬೈದೆ ನಮ್ಮ ಅಕ್ಕಂಗೆ ಬೈಕೊಳ್ಳಿ, ನನಗೆ ಮಾತ್ರ ಬೈಬೇಡಿ. ಅಮ್ಮ ಕೂತ್ಕೊಂಡೇ ಬಿಟ್ಟು ನೋಡಿ ಪಾಪ, ಓಡಾಡಿ ಊಟಕ್ಕೆ ಹೋಗೋಣ ಈಗ. ಊಟಕ್ಕೆ ನಗು ನೋಡಿ. ಎಷ್ಟು? 8,800 ಇಷ್ಟೇನಾ? ಗುಪ್ತಾ ವಿಲ್ ಗೋ ವಿತ್ ದಿಸ್ ದನ್. ಅದು ಬೇಡ ಬಿಡಿ. ಇದು 8,000. ಇದು ನಾನು ಟ್ರಿಪ್ಪಿಗೆ ಹೋದಾಗ ಒನ್ ಡೇ ಟ್ರಿಪ್ಪಿಗೆ ಬೇಕಾಗ್ಬೋದು. ಸರಿ ಫೈನ್. ಒಳಗೆ ಸ್ಟಫಿಂಗ್ ಇದೆ. ಇವನ್ ಡಿಫ್ರೆಂಟ್ ಕಲರ್. ಬಟ್ ಅದೇ ತರ ಮತ್ತೆ ಬಟ್ಟೆ ಇಟ್ಕೊಂಡ್ರೆ ಇದರಲ್ಲಿ ಡಿಸ್ಕೌಂಟ್ ಇಲ್ವಾ? ಅದು ಇದೆ ಸರ್. ಎಷ್ಟು 50% ಎಷ್ಟು ಈಗ ಇದು? 14. ಊಟ ಕ್ಲೋಸ್ ಆಗಿಬಿಡುತ್ತೆ. ಊಟ ಇಂಪಾರ್ಟೆಂಟು. ನಮ್ಮ ಸಂಜೆ ಉಸಿರು ಇಟ್ಕೊಂಡು ನಿಂತಿದ್ದಾನೆ. ಮೈಕ್ ಇಲ್ಲಿ ಇಟ್ಕೋ, ಕೈಯಲ್ಲಿ ಹಿಡ್ಕೊಂಡ್ರೆ ಹಿಡ್ಕೋತೀನಿ, ಬಾಯ್ ಹತ್ರ ಇಟ್ಕೋ. ಇಲ್ಲಿ ಇಟ್ಕೋ, ಮಾತಾಡು. ಮುಂದ್ಬಿಡಿ ಮಾತ್ರ ಅಲ್ಲ ಅದು. ನನಗೆ ಹಾಕೊಡು. ಆಡೋ ಜಗಳ. ದರ್ಶನ್ ಇವ್ರು ಜಗಳ ವಿಡಿಯೋ ಹೇಳಿರಿ. ಜಾತ್ರೆ ಪ್ಲೀಸ್, ಜಾತ್ರೆ ಪ್ಲೀಸ್. ಇಲ್ಲ, ಸಾರಿ ಜಾತ್ರೆ, ಸಾರಿ. ನನ್ನ ಸೋನು ಜೊತೆ ಮಾತುಕತೆ ನನ್ನ ಚಾನಲ್ ಅಲ್ಲಿ ಹಾಕಿಲ್ಲ. ಸಾರಿ ಜಾತ್ರೆ.
ಓ ಸೋನು ಜೊತೆ ಮಾತುಕತೆ ಓಹೋ ಶಾವ್ ಪ್ರಮೋಷನ್ ನೋಡು ಅಯ್ಯೋ ಇಲ್ಲಿ ತೋರಿಸಿ ನೀನ್ ನೋಡ್ಕೋ ತೋರಿಸಿ ನೋಡ್ಕೋ ನೀನು ಬರೀ ಮುಖ ಹಾಕು ಸಾಕು. ಹಾಕು ಏನಪ್ಪ ನಾನು ಬರ್ಲಾ ಅಡ್ಡಿ ನಾನು ಬರ್ಲಾ ಇಲ್ಲ ಬೇಡ ಅಡ್ಡಿ ಅಡ್ಡಿ ಬೇಡ ಅಡ್ಡಿ ಜೊತೆಗೆ ಫೋನು ಅಡ್ಡಿ ಅಡ್ಡಿ ಏನಿದು ಪಳಪಳ ಅಂತ ಇದೆ ಅಡ್ಡಿ ಲೈಟ್ ಅಡ್ಡಿ ಅಲ್ಲಿ ಅಲ್ಲಿ ಲೈಟು ಲೈಟ್ ಅಡ್ಡಿ ಅಡ್ಡಿ ಲೈಟು ಅಡ್ಡಿ ಲೈಟ್ ಅಡ್ಡಿ ಅಡ್ಡಿ ಲೈಟು ಅಲ್ಲಿಂದ್ರೆ ಇದು ಅಯ್ಯೋ ಜಾತ್ರೆ ಏನ್ ಜಾತ್ರೆ ಇಷ್ಟೊಂದು ಸಪೋರ್ಟಿವ್ ಆಗಿದ್ದೀರಾ ನೀವು ಅಯ್ಯೋ ಆಯ್ತು ಸಾಕು. ಅಡ್ಡಿ ಜಾಸ್ತಿ ಬಂದಿರುತ್ತೆ ಸತಿ ನನ್ನ ಫೇಸ್ ಝೂಮಲ್ಲಿ ಹಾಕ್ಬೇಕಲ್ಲ ನೀನು ಎಲ್ಲ ಬಿಡ್ಬೇಕು. ಊಟದ್ದು angle ಸ್ವಲ್ಪ. ಏಯ್, ಏಯ್. ಮಾಡ್ಬಿಡು. ಬಂತು 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 ಅಲ್ಲೊಂದು ಅಮಾಯಕ ಮಕ್ಕಳು ಇದೆ. ಹೋಗ್ಬಿಟ್ಟ ಭಾಗ್ಯ ಬಾ ಚೆನ್ನ ಇಲ್ಲಿ ಝೂಮ್ ಆಪ್ಷನ್ ಇದೆ ಒಂದು, ಚಿನ್ನ. ಗೊತ್ತಿತ್ತಾ? ಚಿನ್ನ ಅವ್ರ ತಲೆ ಒಳಗೆ ನೋಡಿ ಒಂದ್ 2 ಗುಬ್ಬಚ್ಚಿ ಇರುತ್ತೆ. ಇಲ್ಲಿಂದಾನೇ ಆಗ್ಬೇಕು. ಓಯ್ ಏನೋದು ಏಯ್, ಏಯ್. ಮಾಡ್ಬಿಡು. ಅಲ್ಲೊಂದು ಅಮಾಯಕ ಮಕ್ಕಳು ಇದೆ. ಎಲ್ಲ ಐಟಮ್ನ ಸೂಟ್ ಕೇಸ್ಗೆ ಹಾಕ್ತಾ ಇದ್ದೀವಿ. ಯಾಕೆ ಅಂದರೆ ಈಗ ಸೂಟ್ ಕೇಸಲ್ಲಿ ಹಾಕಿ ನೀವು ಅವ್ರು ತೊಗೊಂಡು ಹೋಗ್ತಾರೆ. ಯಾಕಂದರೆ ಅವ್ರು ನನಗೆ ಎಂಗೇಜ್ಮೆಂಟ್ ದಿನ ವಾಪಸ್ ಕೊಡ್ತೀನಿ. ಅಲ್ಲಿವರೆಗೂ ನನಗೆ ಯಾವುದು ನನ್ನ ಹತ್ರ ಇರಲ್ಲ. ಅಷ್ಟರಲ್ಲಿ ನಾನು ಸೈಜ್ ಎಲ್ಲ ದೊಡ್ಡದಾಗ್ಬಿಟ್ರೆ ಗುಪ್ತಾ, ನಾನು ಇವತ್ತು ಶಾಪಿಂಗ್ ಮಾಡ್ಬೇಕಾದ್ರೆ ನಾನು ಇವತ್ತಿಗೋಸ್ಕರ ಅಂತ ಶಾಪಿಂಗ್ ಮಾಡಿದ್ದೀನಿ ತಲೆಯಲ್ಲಿ ಅರ್ಧ. ಇದು ಎಂಗೇಜ್ಮೆಂಟಿಗೆ ಸಿಗೋದು ಸಂಜೆ ನನಗೆ. ಹೌದು ಓ ನಾಳೆ ಬೆಳಗ್ಗೆ ರ್ಯಾಡೋ ಹಾಕ್ಕೊಂಡು ಹೋಗ್ತೀನಿ ನಾನು ಗುಪ್ತಾ. ನಾಳೆ ಬೆಳಗ್ಗೆ ರ್ಯಾಡೋ ಸ್ಟೋರಿಗೆ ಹಾಕ್ತೀನಿ ನಾನು ಅಂದ್ಕೊಂಡಿದ್ದೆ. ಎಲ್ಲ ಐಟಮ್ನು ಹಾಕಿ ಕೊನೆಗೆ ಪ್ಯಾಕ್ ಮಾಡ್ತಾ ಇದ್ದೀವಿ ನೋಡಿ. ಫುಲ್ ಎಫರ್ಟ್ಸ್ ಹಾಕಿ ಪ್ಯಾಕ್ ಮಾಡಿದ್ದೀನಿ. ಸುಸ್ತಾಗೋಯ್ತು ಪ್ಯಾಕ್ ಮಾಡೋಷ್ಟಲ್ಲಿ. ಅಪ್ಪ ಅದಕ್ಕೆ ಅವ್ರು ಫುಲ್ ಸುಸ್ತಾಗೋಯ್ತು ಪ್ಯಾಕ್ ಮಾಡೋಷ್ಟಲ್ಲಿ. ಸೆಕೆ ಬರ್ತಾ ಇದೆ ನನಗೆ. ನನಗೆ ಪ್ಯಾಕ್ ಮಾಡೋದು ಫುಲ್ ಸುಸ್ತಾಗೋಯ್ತು ಇವಾಗ ಸೂಟ್ ಕೇಸ್. ಗೈಸ್ ಮತ್ತೆ ಇವತ್ತು ನಾವೆಲ್ಲ ಸೇಮ್ ಟೇಬಲ್ಗೆ ಬಂದಿದ್ದೀವಿ. ಇಲ್ಲಿ ಎಲ್ಲರೂ ಅವ್ರ ಊಟ ಆರ್ಡ್ರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಇಲ್ಲಿ ಕಾವಲ್ ಕಾಯಕ್ಕೆ ಕೂತಿದ್ದಾಳೆ, ವಾಚ್ಮ್ಯಾನ್ ಥರ. ಕಾವಲ್ ಕಾಯ್ಕೊಂಡು ಕೂತ್ಕೋ, ಹೆಚ್ಕೋ. ನಾನು ಇದು 2 ಬ್ಯಾಗ್ ನಾನು ತೊಗೊಂಡೆ, ಇದು ಮತ್ತೆ ಇದು ತೊಗೊಂಡೆ 2 ಬ್ಯಾಗ್. ಚೆನ್ನಾಗಿತ್ತು, ಮಜಾ ಇತ್ತು. ದೊಡ್ಡ ಬ್ಯಾಗು ನಮ್ಮ ಅತ್ತೆ ಅವ್ರು ಕೊಡಿಸಿದ್ರು, ಅದಕ್ಕೆ ಈ ಥರ ಮ್ಯಾಚಿಂಗ್ ಬ್ಯಾಗ್ ಹೇಳಿತ್ತು ಚಿಕ್ಕ ಚಿಕ್ಕದು, ಅದನ್ನು ತೊಗೊಂಡೆ ನಾನು. ಗಾಯ್ಸ್ ಫೈನಲಿ ಊಟ ಎಲ್ಲ ಆಯಿತು. ಈಗ ಮನೆಗೆ ಹೊರಟಿದ್ದೀವಿ. ಟೈಮ್ ಬಂದು 11 ಗಂಟೆ ನೋಡಿ. ಮಾಲೆಲ್ಲ ಕ್ಲೋಸು. ಒಂದು ಸ್ವಲ್ಪ ಬೇಗ ಬರಬೇಕಿತ್ತು ನಾವು ಅನಿಸ್ತು. ಓಕೆ ನಮ್ಮದೆಲ್ಲ ಕಂಪ್ಲೀಟ್ ಆಯಿತು ಆಲ್ಮೋಸ್ಟು. ನಮ್ಮ ಅತ್ತೆ, ನಮ್ಮ ನೇಹ ಅವರು, ನಮ್ಮ ಐಶು ಎಲ್ಲ ಇನ್ನೂ ಏನೇನೋ ತೊಗೋಬೇಕು ನೀವು ಅಂತಿದ್ರು. ನಾವು ಇಲ್ಲಿಗೆ ನಿಲ್ಲಿಸ್ಬಿಟ್ವಿ, ಸಾಕು ಪ್ಲೀಸ್ ಅಂತೇಳಿ. ಬನ್ನಿ ಅವ್ರು ಇನ್ನೂ ಬ್ಯೂಟಿ ಪ್ರಾಡಕ್ಟ್ಸು, ಮಾಯಿಶ್ಚರೈಸರು, ಅದು ಇದು ಎಲ್ಲ ತೊಗೋಬೇಕು ನೀವು ಅಂತ. ಈಗ ಟೈಮ್ ಆಗೋಗ್ಬಿಡ್ತು, ಕರೆಕ್ಟ್ ಟೈಮ್ ಕ್ಲೋಸು ಆಯಿತು. ಹ್ಯಾಪಿ. ಈಗ ತುಂಬ ಖುಷಿ ಆಯಿತು ಏನೇನು ತೊಗೊಂಡಿದ್ದೀನಿ ಅದೆಲ್ಲ ನೋಡಿ. ಬನ್ನಿ ಈಗ ಅವ್ರಿಗೆ ಬಾಯ್ ಟೈಮ್, ನಾವು ಮನೆಗೆ ಟೈಮ್. ಏನೋ ಮಾತಾಡ್ತಾ ಇದ್ದಾರೆ, ಆದರೆ ಬಿಡ್ತಾ ಇಲ್ಲ. ಮಾತಾಡ್ತಾನೆ ಅವರೇ, ಆಡ್ತಾನೆ ಅವರೇ. ಯಾರ ಬಗ್ಗೆ ಬಿಚ್ಚಿಂಗ್ ಮಾಡ್ತವ್ರೆ ಗೊತ್ತಿಲ್ಲ. ಮೊನ್ನೆ ಮಾತಾಡೋದು. ಹಾಂ ಏನಿದಪ್ಪ. ಈಗ ಬನ್ನಿ ಅವ್ರಿಗೆ ಅವರ ಚೈನ್ನ ಕಾಲ್ಗೆ ತಂದಿದ್ದೀವಲ್ಲ ಅದನ್ನು ಕೊಡೋಣ. ರಿಯಾಕ್ಷನ್ ನೀವು ಅವ್ರಿಗೆ ಗೊತ್ತು, ಅಕ್ಕಂಗೆ ಗೊತ್ತಿಲ್ಲ, ಮತ್ತು ನಮ್ಮ ಅತ್ತೆಗಾರು ಗೊತ್ತಿಲ್ಲ. ಸರ್ಪ್ರೈಸ್ ಇವನು ಸಡನ್ನಾಗಿ ಹೋಗ್ತಾನೆ, ಕಾಲ್ ಮಾಡ್ತಾನೆ, ಬರ್ತಾನೆ. ಏನೋ ನಡೀತದೆ ಒಂದು ನೋಡಿ. ಈಗ ಈ ಫೋನ್ ಏನು ಮಾಡ್ತೀನಿ ಬ್ಲಾಗು, ಈ ಫೋನ್ ಇವರಿಬ್ರು ಕದ್ದಿದ್ದಿದ್ದು. ಐಶು ಕದ್ದಿದ್ದ ನಿನ್ನ ಕಣ್ಣು. ನಾನು ಸಂಜೆಗೆ ಇಟ್ಕೊಂಡಿರೋ ಕೊಟ್ಟಿದ್ದೆ. ಅವನು ಇಟ್ಕೊಂಡಿರೋ ತೋರಿಸ್ದೆ ನನಗೆ. ನಾನು ಆಗಲೇ ಕೇಳಿದೆ ಫೋನ್ ಇದೆ ನನ್ನ ಹತ್ರ ಇದೆ ಅಂತ ಹೇಳಿದ್ದ. ಐಶು ಅದನ್ನು ಎತ್ಬಿಟ್ಟಿರೋದು ಅಲ್ಲಿಂದ, ಟೇಬಲಿಂದಾನೆ ಎತ್ಬಿಟ್ಟು ಮತ್ತೆ ಬಚ್ಚಿಟ್ಕೊಂಡಿರೋದು. ನೋಡಿ ಗೈಸ್ ಏನೇನು ಮಾಡ್ತಾರೆ. ಐಶು ಐ ಡಿಂಟ್ ಎಕ್ಸ್ಪೆಕ್ಟ್ ದಿಸ್. ಕರೆಕ್ಟಾಗಿ ಪ್ರ್ಯಾಂಕ್ ಮಾಡ್ತೀನಿ ಒಂದಿನ ನೋಡಿ. ಹೌದಾ ನೋಡ ಫುಲ್ ಸೀರಿಯಸ್ ನೋಡಿ. ಯುಲ್ ಗೆಟ್ ಸೋ ಫುಲ್ಡ್ ನೋ. ಪ್ರ್ಯಾಂಕ್ ಸ್ಟಾರ್ಗೆ ಪ್ರ್ಯಾಂಕ್ ಪ್ಲಾನಾ? ನನ್ನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ನನ್ನ ಬಗ್ಗೆನೂ ಇನ್ನೂ ಗೊತ್ತಿಲ್ಲ. ಐಶು 4 years old ಎಷ್ಟು ಚೆನ್ನಾಗಿರೋ ಪ್ರ್ಯಾಂಕ್ಸ್ ಮಾಡಿದ್ದೀನಿ. ಹೌದಾ? ಓಕೆ ಗೈಸ್, ಐಶುಗೆ ಒಂದು ಚಾನ್ಸ್ ಕೊಡೋಣ. 30 years ಐ ವಿಲ್ ಗಿವ್ ಯು 30 days. ಐಶು ಕಮ್ ಹಿಯರ್. ಐ ಆಮ್ ನಾಟ್ 30, ಕಮ್ ಹಿಯರ್. ಐ ಆಮ್ 27, ಕಮ್ ಹಿಯರ್. ಐ ವಿಲ್ ಗಿವ್ ಯು 30 days ಚಾಲೆಂಜ್. In 30 days, one prank, if you do, and if that is successful, I will be saying this to you. Okay, na? ನೋಡೋಣ. How nice prank will do, no? ಆ ಜನರಿಗೆ ಇಷ್ಟನೂ ಆಗ್ಬೇಕಪ್ಪ.
ಕಮೆಂಟಲ್ಲಿ ಅವರು ಸೈನ್ ಗೆಸ್ ಮಾಡಿದೆ ಅಂದರೆ ಮಾತ್ರ ಮಾಡೋದು ಅವಾಗ. ಗೈಸ್ ಫಸ್ಟ್ ನಮ್ಮ ಅತ್ತೆಗಾರು ಕೊಟ್ಬಿಡೋಣ. ಹೌದು, ಸಂಜೆ ಅವ್ರದ್ದು ಜ್ಯುವೆಲ್ರಿ ಶಾಪ್ ಇದೆ. ನೋಡಿ ಅತ್ತೆಗಾರು, ಇದು ನಿಮ್ಮದು. ಥ್ಯಾಂಕ್ ಯು ಸೋ ಮಚ್. ವಾವ್, ನಾನು ಡೈಲಿ ಬರ್ತೀನಿ. ಡೈಲಿ ಕೊಡಿ. ಕಾಲ್ ಗೆಜ್ಜೆ ಅದು. ಅಲ್ಲ, ಡೈಲಿ ಬರ್ತೀವಿ ಹೋಟೆಲ್ ಮೀಟ್ ಆಗೋಣ. ಡೈಲಿ ಕೊಡಿ ಸರಿ ಅತ್ತೆಗಾರು. ಅಲ್ಲಿ ಅಂದ್ರೆ ಡೈಲಿ ಗಿಫ್ಟ್ ಕೊಡೋ. ಇದು ಹ್ಯಾಂಡ್ ಚೈನ್ ತರನು ಹಾಕೋಬಹುದು, ಮತ್ತೆ ಕತ್ತಿಗೂ ಚೈನ್ ನೀವು ಹಾಕೋಬಹುದು. ಡೈಲಿ ನಮಗ್ ಕೊಡೋಂಗಿದ್ರೆ ನಾವು ಡೈಲಿ ಬರ್ತೀವಿ. ಅಷ್ಟು ಬಿಸ್ನೆಸ್ ನಿಮ್ಗಾಗ್ಲಿ. ಥ್ಯಾಂಕ್ ಯು ಅತ್ತೆಗಾರು, ಥ್ಯಾಂಕ್ ಯು. ತೋಳಿನೇ ಅವರೇ. ಥ್ಯಾಂಕ್ ಯು ಸಮೀರ್ ಅವರೇ. ಇದು చూಡ್ರ ಸಿಲ್ವರ್ ಅಟ್ಲಿ ಸಮ್ ರೋಸ್ ಗೋಲ್ಡ್ ಅನ್ನಿ ಮಿಕ್ಸ್. వాడిది ఈ వాడిది గాడిది సేమ్ ఉంది, సేమ్ బట్ చాలా వాట్ ఇస్ గాడ్ది? ఐ నో ಡಾಂಕಿ. ఈ గాడిది చాలా ఉంది. ಬರ್ತಿಲ್ವಲ್ಲ. ಹೌದಾ? ಥ್ಯಾಂಕ್ ಯು, ಥ್ಯಾಂಕ್ ಯು, ಇಲ್ಲ ಅಲ್ಲ ನೋಡಕ್ಕೆ. ಥ್ಯಾಂಕ್ ಯು ಅತ್ತೆಗಾರು. ಥ್ಯಾಂಕ್ ಯು ಫಾರ್ ಸ್ಪೆಂಡಿಂಗ್ ಸೋ ಮಚ್ ಆಫ್ ಮನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಮಾವಗಾರು. ಥ್ಯಾಂಕ್ ಯು ಮಾವಗಾರು. ಥ್ಯಾಂಕ್ ಯು ಮಾವಗಾರು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಗುಪ್ತು. ಥ್ಯಾಂಕ್ ಯು. ಎಲ್ಲ ತುಂಬಾ ಚೆನ್ನಾಗಿರೋ ಐಟಮ್ಸ್ ಕೊಡ್ಸಿದ್ದೀರಾ. ಚಂಚನಾಗಿರೋ ಚೆನ್ನಾಗಿರೋ ಐಟಮ್ಸ್ ಕೊಡ್ಸಿದ್ದೀರಾ. ಚಂಚನ. ಮೀನ್ಸ್ ಥ್ಯಾಂಕ್ ಯು. ಫೈನಲಿ ಗೈಸ್, ನಮ್ಮ ಸೂಟ್ ಕೇಸ್ ಶಾಸ್ತ್ರ ಅದು. ಆಂಟಿಗೂ ಥ್ಯಾಂಕ್ ಯು. ನಾನು ಬ್ಲಾಗ್ ನೋಡಿದೆ, ಅದ್ರಲ್ಲಿ ತುಂಬಾ ಒಳ್ಳೆ ಮಾತಾಡಿದ್ದಾರೆ. ಹೌದಾ? ಗಿಫ್ಟ್ಸ್ ಎಲ್ಲ ಶಾಪ್ ಆದ್ಮೇಲೆ ಏನಂತ? ನಮ್ಮ ಮನೆಗೆ ಮಗಳು ಬರ್ತಿದ್ದಾಳೆ, ನಾವು ಕೊಡಿಸ್ಲೇಬೇಕಲ್ವಾ ಅಂತೆಲ್ಲ. ಈಗ ನಮ್ಮ ಮನೆ ಮಗಳು ಇದ್ದಂಗೆ ಅಲ್ವಾ, ಸೊಸೆ ಅಲ್ಲ ಮಗಳು. ಸೊಸೆ ಅಂತಿದ್ರೆ ಎಷ್ಟು ಬಿಟ್ಟು ಇರ್ತಿದ್ನೋ, ಮಗಳ ಹತ್ರ ಬಚಾವ್ ಆಗ್ಬಿಟ್ಟಿದ್ದೀನಿ. ನೋಡಿ, ಥ್ಯಾಂಕ್ ಯು ಅಕ್ಕ. ನಿಮ್ದು ಮಾಡಿ ಏನು ಏನು ಅರ್ಥಾಗಿಲ್ಲ. ಏನು ಏನು ಯಾಕೆ ಹೇಳ್ತಾವ್ರೆ ಗೊತ್ತಿಲ್ಲ. ಹ್ಯಾಪಿ ಟಿಯರ್ಸ್. ಗ್ಲಿಸ್ರಿನ್ ಹಾಕಿರೋದು, ಗ್ಲಿಸ್ರಿನ್ ಹಾಕಿರೋದು, ಗ್ಲಿಸ್ರಿನ್ ನಮ್ಮ ಹುಡುಗಿ ಗೊತ್ತಾ, ಅಳ್ಬಾರ್ದು. ಗ್ಲಿಸ್ರಿನ್ ಹಾಕಿರೋದು, ಗ್ಲಿಸ್ರಿನ್. ಏನ್ ಮಾಡೋದೀಗ? ಇಬ್ರು ಈಗ ಅಳಕ್ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಶಾಪಿಂಗ್ ಕರ್ಕೊಂಡು ಹೋಗಿ ತಣ್ಣಗಾಗ್ತಾರೆ. ಅಮ್ಮ ಸ್ಟಾರ್ಟ್ ಮಾಡ್ತಾರೆ. ನಾನೇನಾದ್ರು ಬರಲ್ಲ. ಯಾಕೆ ಹೇಳ್ತಿರೋದು? ಏನ್ ಪ್ಲಾನು? ಅವರಿಬ್ರು ಇಷ್ಟೊತ್ತು ಮಾತಾಡ್ಕೊಂಡ್ ಬಂದಿದ್ದು ಅಳ್ಬೇಕು ಅಂತ ಏನೋ ಡಿಸ್ಕಸ್ ಮಾಡ್ಕೊಂಡ್ ಬಂದವ್ರಿಗೆ 100%. ಮಾಡೋ ಕೆಲ್ಸ ಇಲ್ಲ. ನಿನ್ನೆ ಅವ್ರು ಹತ್ತಿದ್ರೆ ಇವತ್ತು ಇವ್ರಂತೆ. ಚೆನ್ನಾಗಿ ಮಾಡ್ತಿದ್ದಾರೆ ಕೆಲಸನ. ಮಾಡೋ ಕೆಲಸ ಮಾಡಿ, ಚೆನ್ನಾಗಿ ಮಾಡ್ತಿದ್ದೆ ಕೆಲಸ ಮಾಡು. ಅಲ್ಲ ಕಿಸ್ ಮಾಡ್ತಿದ್ರಲ್ಲ ಅದಕ್ಕೆ ಹಗ್ ಮಾಡಿ ಅಂತಿರೋದು. ಈ ಕಡೆ ಹಗ್ ಮಾಡಿ ಅಷ್ಟೇನಾ? ಅವ್ರ ಕಣ್ಣು ಇವ್ರದು, ಇವ್ರ ಕಣ್ಣು ಅವ್ರದು ಹೊರತಾನೆ ಇರ್ತಾರೆ ನೀವು. ಕಮ್ಮಿ ಆಯ್ತಾ? ಯಾರಿಗಿದೆ ಅಲ್ವಾ? ನಮ್ಮ ಸ್ಟಾರ್ಟ್ ಮಾಡ್ತಾರೆ. ಬರ್ರ ಇವಾಗ ನನ್ಗೇನಾದ್ರೂ ಅಳು ಬಂದ್ರೆ ನಮ್ಮ ಅತ್ತೆಗಾರು ಹತ್ಬಿಟ್ರೆ ಐಶು ಪೂಜಾ ಸ್ಟಾರ್ಟ್ ಮಾಡ್ಕೊಂಡ್ರಾ? ಓ ಅಯ್ಯೋ ಗೈಸ್ ನಮ್ಮ ಅತ್ತೆನೂ ಅಳ್ತವ್ರೆ, ನಮ್ಮ ಅಮ್ಮನೂ ಅಳ್ತವ್ರೆ ಗಾಯ್ಸ್. ನೋಡಿ ಗಾಯ್ಸ್, ನೋ ಇಂಪಾಸಿಬಲ್. ನಾವ್ ಅಳೋದ, ನಾವ್ ಅಳ್ಸೋ ಅಂತವ್ರು. ಬಾಯ್ ಬಾಯ್ ಅತ್ತೆಗಾರು. ಇವತ್ತಿನಾಳೆ ನನ್ನ ಮಗಳು ನಮ್ಮ ಮನೆಗೆ ಬರೋದು. ಬಾಯ್ ಬಾಯ್ ಅತ್ತೆಗಾರು. ಬಾಯ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ಐಶು. ಬಾಯ್. ಥ್ಯಾಂಕ್ ಯು. ಚಾಲೆಂಜ್ ಕೊಟ್ಟಿದ್ದೀನಿ, ಯು ನೋ. ಬಾಯ್ ಗುಪ್ತು. ಬಾಯ್. ಟೇಕ್ ಕೇರ್, ಹುಷಾರು ಗೈಸ್. ನೋಡಿ ಸೂಟ್ ಕೇಸ್ ಹೋಗ್ತಾ ಇದೆ. ಇದು ಎಂಗೇಜ್ಮೆಂಟ್ ದಿನ ವಾಪಸ್ ಬರುತ್ತೆ ನಮ್ಮ ಮನೆಗೆ. ಇದೇ ಸೂಟ್ ಕೇಸ್ ಶಾಸ್ತ್ರ ಗೈಸ್. ಫೈನಲಿ
ಇವತ್ತಿನ ಶಾಪಿಂಗ್ ಮುಗೀತು. ಐ ಫೆಲ್ಟ್ ಗಿಲ್ಟಿ, ಐ ಫೆಲ್ಟ್ ವಿಯರ್ಡ್, ಐ ಫೆಲ್ಟ್ ಹೆಂಗೆಂಗೋ ಫೀಲ್ ಆಗ್ತಿತ್ತು. ಬಿಕಾಸ್ ಐ ಆಮ್ ನಾಟ್ ಯೂಸ್ ಟು ಪೀಪಲ್ ಬೈಯಿಂಗ್ ಮೀ ಥಿಂಗ್ಸ್. ನನಗೇನು ಬೇಕು, ನಮ್ಮ ಮನೆಯವ್ರಿಗೆ ಏನು ಬೇಕು ಎಲ್ಲ ನಾನೇ ಮಾಡಬೇಕು ಆ್ಯಂಡ್ ನಾನೇ ಮಾಡ್ತಾ ಇರೋದ್ರಿಂದ ಐ ಡೋಂಟ್ ಫೀಲ್ ಗುಡ್. ನಾನು ತುಂಬ ಕಮ್ಮಿ ಬೇರೆಯವ್ರ ಹತ್ರ ಇಸ್ಕೊಳ್ಳೋದು. ನನಗೆ ಯಾರಾದರೂ 500 ರೂಪಾಯಿ ಖರ್ಚು ಮಾಡಿದ್ರು ನಾನು ಮನೆಗೆ ಹೋಗಿದ ತಕ್ಷಣ ಆಗ್ತಿಲ್ಲ ಅಂದರೆ ನನ್ನ ಹತ್ರ ಅದೇ ಟೈಮಲ್ಲಿ ಫೋನ್ ಇದ್ದರೆ ಐ ಸೆಂಡ್ ಇಟ್ ಬ್ಯಾಕ್. ಐ ಆಮ್ ಬೀಂಗ್ ಜೆನ್ಯೂನ್, ಆ ಥರ ನಾನು ಇರೋದು. ಸೊ ಟುಡೇ ಇಟ್ ವಾಸ್ ವೆರಿ ಹೆವಿ. ತುಂಬ ಎಮೋಷ್ನಲಿ ಮತ್ತು ಮೆಂಟಲಿ ಅರ್ಥನೇ ಆಗ್ತಿಲ್ಲ ಏನು ನಡೀತಿದೆ ಅಂತ. ಮತ್ತೆ ಗರು ನೀನು ತೊಗೋಬೇಕು ಅಂತ ತುಂಬ ಫೋರ್ಸ್ ಮಾಡಿ ಒಂದಷ್ಟು ಐಟಮ್ಸ್ ಕೊಡಿಸಿದ್ರು. ಸೊ ಐ ಫೆಲ್ಟ್ ಇದು ಬೇಡ ಅದು ಬೇಡ, ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಿದ್ದೆ. ಬಟ್ ಎಂಡ್ ಆಫ್ ದಿ ಡೇ ಐ ಫೆಲ್ಟ್ ವೆರಿ ಹ್ಯಾಪಿ ದಟ್ ಟುಡೇ ನನ್ನ ಲೈಫ್ದು ಮೋಸ್ಟ್ ಎಕ್ಸ್ಪೆನ್ಸಿವ್ ಶಾಪಿಂಗ್ ಇನ್ ಒನ್ ಡೇ ನನಗೆ ನಾನು ಮಾಡ್ಕೊಂಡಿದ್ದು ಅಂದರೆ ಮೇ ಬಿ ಇದೇ ಇರ್ಬೋದು. ಸೊ ಯಾ, ಥ್ಯಾಂಕ್ಸ್ ಹೇಳಬೇಕು ನಮ್ಮ ಮಾವಗಾರಿಗೆ, ನಮ್ಮ ಅತ್ತೆಗಾರಿಗೆ, ನಮ್ಮ ನೇಹಾ ಅವ್ರಿಗೆ, ಐಶುಗೆ ಫಾರ್ ಬೀಂಗ್ ಸೋ ಜನರಸ್. ಆ್ಯಂಡ್ ಒಂದು ಸೆಕೆಂಡು ಯೋಚನೆ ಮಾಡಿದೆ, ಫೋರ್ಸ್ ಮಾಡಿ ತಗೋ ಅಂತ ಕೊಡಿಸಿ, ಅದು ದಟ್ ಈಸ್ ವೆರಿ ಜೆನ್ಯೂನ್ ಆ್ಯಂಡ್ ಐ ಫೆಲ್ಟ್ ಹ್ಯಾಪಿ ಅಬೌಟ್ ದಟ್. ಎಸ್, ಸೊ ಈಗ ನಾವೆಲ್ಲ ಮನೆಗೆ ವಾಪಸ್ ಹೋಗೋಣ. ಲೆಟ್ಸ್ ಗೋ. ಸೇಮ್ ದಾರಿ, ಸೇಮ್ ಜನ, ಸೇಮ್ ಕತೆ. ತುಂಬ ಹೆಂಗಿತ್ತು ಶಾಪಿಂಗು? ಸುಸ್ತಾಗೋಯ್ತಾ? 3 ದಿವಸ ನಿಜ ಎಲ್ಲ ಓಡಾಡಿ ನಿನ್ ಮದ್ವೆ ಇದು ಎಂಗೇಜ್ಮೆಂಟ್ ಸಣ್ಣ ಹೋಗ್ತಿ ಅನ್ಸೈತೆ ನನ್ಗೆ. ತುಂಬಾ ಕಷ್ಟ ಇದೆ. ಬಟ್ ಒಂಥರ ಮಜಾ ಇದೆ. We need to vlog, we need to be in present. There's a lot mentally. I understand my family is also going through it. Because ಅದು ದಿನ ನನ್ನ ಜೊತೆ ಮಾತ್ರ ಆಗ್ತಿತ್ತು. ಇನ್ನು 3-4 ದಿನದಿಂದ ನಮ್ಮ ಫ್ಯಾಮಿಲಿಗೆ ಆಗೋಗಿದೆ. ಬಿಕಾಸ್ ನಾವು ದಿನ ಜೊತೆಗೆ ಸೇರಿ ವ್ಲಾಗ್ ಮಾಡ್ತಿದ್ವಿ, ಜೊತೆಗೆ ಇದೀವಲ್ಲ ಶಾಪಿಂಗ್ ಅನ್ನೋ ಒಂದು ರೀಸನ್ಗೆ ಎಲ್ಲ ಎಕ್ಸಾಸ್ಟ್ ಆಗ್ಬಿಡ್ತೀವಿ. ವಾಕ್ ಮಾಡಿಕೊಂಡು, ಮಾತಾಡಿಕೊಂಡು, ಜೋಕ್ಸ್ ಕ್ರ್ಯಾಕ್ ಮಾಡಿಕೊಂಡು, ಆಲ್ ದಟ್ ಹ್ಯಾಪನ್ಸ್. ಬನ್ನಿ ನಮ್ಮ ಅಮ್ಮಗೆ ನಮ್ಮ ಅಕ್ಕಗೆ ಹೇಗಿತ್ತು ಕೇಳೋಣ. ನಮ್ಮ ಅಕ್ಕದು ಒಂದು ನಿಕಾಲ್ ರೇ ಸಮ್ ಡ್ಯಾಡಿ ಉಠಾ ಕೋ क्या है ಟಚ್ ಆಗಿದೆ ನೋಡಿ ಗೈಸ್ ನನ್ನ ಕಾರು. ಇದು ಬೇರೆ PPF ಬೇರೆ ಇಲ್ಲ, ಬಾಡಿ ಟಚ್ ಆಗಿರೋದು. ಓಕೆ ಗೈಸ್, ಸೊ ಶೂಟ್ ಎಲ್ಲ ಮುಗಿಸಿ ಈಗ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ನಾವು ಇನ್ನೊಂದು ವಿಷಯ ಮರ್ತ್ಬಿಟ್ಟಿದ್ವಿ. ಸಂಜೆ ಹೊತ್ತು ಕೊಡು, ಅವ್ರ ಕೈ ಕೊಡು ನೀನೆ. ಸೋನು, ಸಂಜಯ್ ಅದು ಸಂಜೆನೇ ನನಗೆ ಕೊಡ್ತಿರೋದ? ಅಲ್ಲಮ್ಮ, ಅದು ಕವರ್ ಮೇಲೆ ನೋಡು, ಅದೇ ಸಂಜಯ್. ಚೆನ್ನಾಗಿದ್ಯಾ? ವೆರಿ ನೈಸ್. ಕಾಲ್ಗೆಜ್ಜೆ ಅದು, ಅದೇ ಗೊತ್ತು. ಗುಂಡಿಗೆ ಗುರುವಿದೆ. ಸಕ್ಕತ್ತಾಗಿದೆ, ವೆರಿ ನೈಸ್. ನಂಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು. ಸ್ಟೋನ್ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿದೆ. ಯಾಕಂದ್ರೆ ಅವಳು ಆ ಥರನೇ ಹಾಕೋದು, ಅದಕ್ಕೆ ತುಂಬಾ ಇಲ್ಲ ತುಂಬಾ ಚೆನ್ನಾಗಿದೆ. ಯೂಶಲಿ ನನ್ನ ಕಾಲ್ಗೆಜ್ಜೆ ಎಲ್ಲ ಗೊತ್ತಲ್ಲ, ಸ್ವಲ್ಪ ಟ್ರೆಡಿಷನಲ್ ಮಾಡ್ತೀನಿ. ಏನಾದ್ರು ಇಂಡೋ ವೆಸ್ಟರ್ನ್ ಔಟ್ಫಿಟ್ ಎಲ್ಲ ಹಾಕಿದ್ರೆ ಐ ವೇರ್ ದಿಸ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಜಾಸ್ತಿ ಗಿಫ್ಟ್ ಕೊಡಿಸ್ಬೇಡ, ನಿನಗೆ ನೀನು ತಗೋ. ಆಯ್ತು, ಬನ್ನಿ ಗಾಯ್ಸ್, ಈಗ ಮನೆಗೆ ವಾಪಸ್ ಹೋಗಿ ಮುಂದೇನು ಅಂತ ನೋಡೋಣ. ಸೂಪರ್ ಎಕ್ಸಾಸ್ಟೆಡ್. ಇವತ್ತು 2 ವ್ಲಾಗ್ ಶೂಟ್ ಆಯ್ತಲ್ಲ. ನಾಳೆ ವ್ಲಾಗ್ ಕ್ರೇಜಿ ಆಗಿದೆ. ಏನೋ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ ನಿನ್ನೆ ಈ ವ್ಲಾಗ್ ಬರುತ್ತೆ ಅಂತ ಶಾಪಿಂಗ್ದು. ಬಟ್ ಸ್ವಲ್ಪ ವಿ ಹ್ಯಾಡ್ ಟು ಸ್ಟಾಪ್ ಬಿಕಾಸ್ ನಾವು ಇನ್ನೊಂದು ಕೆಲಸದ ಮೇಲೆ ಹೋಗ್ಬಿಟ್ಟಿದ್ವಿ. ಅಲ್ಲಿಂದ ಬರೋದೇ ನೆನ್ನೆ ಸ್ಯಾರಿ ಶಾಪಿಂಗ್ ಹೋಗಿದ್ವಲ್ಲ, ಬಂದಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದು. ಬಟ್ ಬರೋಷ್ಟರಲ್ಲಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ಅದು ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಹೇಗಿತ್ತು ಶಾಪಿಂಗ್? ತುಂಬ ಖುಷಿ ಆಯ್ತಪ್ಪ. ಅದೇ ನಿಜವಾಗ್ಲೂ ಒಂಥರ ಅವರು ನಮಗೆ ಫ್ರೆಂಡ್ಸ್ ಥರ ಇದ್ದಾರೆ, ಫ್ಯಾಮಿಲಿ ಫ್ರೆಂಡ್ಸ್ ಥರನೇ ಇದ್ದಾರೆ. ನಮಗೇನು ಆ ಥರ ಏನು ಇದು ಅವ್ರ ಹತ್ರ ಇದು ಇಲ್ಲ, ಬೇರೆ ಥರ ಫೀಲ್ ಆಗಲ್ಲ. ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ದೇವ್ರು ಹಂಗೆ ಇಟ್ಟಿರಲಿ, ಹಂಗೆ ಇರೋಣ ಸಾಕು. ಪೂಜಾ ಅವ್ರು, ಹೇಗಿತ್ತು ಶಾಪಿಂಗ್? ನಮ್ಮ ಜೊತೆ ಬಂದಿದ್ದು ಇವತ್ತು ನೀವು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಎಲ್ಲ ತಗೊಂಡ್ರಲ್ಲ, ನೇಹ ಅವ್ರು ತಗೊಂಡಿದ್ದು ನೋಡಿಲ್ಲ, ನೀವು ತಗೊಂಡಿದ್ದು ನೋಡಿದ್ನಲ್ಲ. ನೈಸ್. ಸೀಮಾ ಸೋನು ಅವರೇ, ಏನಕ್ಕೆ ಎಮೋಷನಲ್ ಆದ್ರಿ? ನಂಗೆ ಆ್ಯಕ್ಚುಲಿ ಯಾರಾದರೂ ನನ್ನ ಅಪೋಸಿಟ್ ಪರ್ಸನ್ ಹತ್ರ ನನಗದು ಆಟೋಮೆಟಿಕ್ ನಂಗೆ ಫೀಲ್ ಆಗ್ಬಿಡುತ್ತೆ. ಅದೇ ಬಂದ್ಬಿಡುತ್ತೆ, ಹಂಗೆ ಎಮೋಷ್ನಲ್ ಆಗ್ಬಿಡ್ತೀನಿ ನಾನು. ಅದು ಬಿಟ್ಟರೆ ಶಾಪಿಂಗ್ ವಾಸ್ ಟೂ ಗುಡ್. ಅದೇ ಮೊನ್ನೆ ಅವರು ಕೊಡ್ಸೋದು ಒಂಥರ ಫನ್ ಇತ್ತು, ಖುಷಿ ಇತ್ತು, ಎಮೋಷ್ನಲ್ ಇತ್ತು. ಇವತ್ತು ಅವರು ನಿನಗೆ ಕೊಡ್ಸಿದ ಒಂಥರ ಫನ್, ಖುಷಿ, ಎಮೋಷ್ನಲ್ ಎಲ್ಲ ಇದೆ. ಸೊ ವೈಸ್ ವರ್ಷ ಆಗ್ತಿದೆ ಅಷ್ಟೇ. ಬಟ್ ಇಬ್ರಿಗೂ ಇಬ್ರದ್ದು ತುಂಬ ಖುಷಿ ಆಗ್ತಾಯಿದೆ ನನಗೆ ಅಷ್ಟೇ. ಸಂಜೆ ಅವರೇ ಟಾರ್ಚ್ ಹಾಕೊಳ್ಳಿ, ಕಾಣ್ತಿಲ್ಲ. ಖುಷಿ ಆಯ್ತು ಫುಲ್ ಸಖತ್ ಖುಷಿ ಆಯ್ತು. ಅಷ್ಟೇ ಎಲ್ಲ ಖುಷಿ ನನಗೆ. ಎಲ್ಲ ನಿನ್ಗೆ ಇಷ್ಟ ಆಗಿ ತಗೊಂಡಿದ್ದಾದ್ಮೇಲೆ ಎಲ್ಲ ಖುಷಿ ಆಯ್ತು. ಗೈಸ್, ಸೊ ಫೈನಲಿ ನಾವು ನಮ್ಮ ಸೂಟ್ಕೇಸ್ ಶಾಸ್ತ್ರದ್ದು ಶಾಪಿಂಗ್ ಎಲ್ಲ ಮುಗಿಸಿ ಈ ಸೀರೀಸ್ನಲ್ಲಿ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೂ ಬೇರೆ ಎಲ್ಲ ಸೀರೀಸ್ ಬರೋದಿದೆ.
ನೋಡ್ತಾ ಇರಿ, ವೆಯ್ಟ್ ಮಾಡ್ತಾ ಇರಿ. ಸೊ ಈ ಬ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ದ ನೆಕ್ಸ್ಟ್ ವ್ಲಾಗ್. ನಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್. ನನ್ನಲ್ಲಿ ಜಾದು ತುಂಬಾ ಜೋ